ದೇವರನ್ನ ಸ್ತುತಿಸುವುದು. ಕೃಪಾಳುವಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ದಿನವನ್ನ ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ ಪ್ರಾರ್ಥನೆಯೊಂದಿಗೆ ಇಂದಿನ ಆರಾಧನೆಯನ್ನ ನಾವು ಆರಂಭಿಸಲು ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ವಂದನೆಗಳು ಸ್ವಾಮಿ. ಈ ಪರಿಶುದ್ಧ ದಿನದಲ್ಲಿ ಮತ್ತೊಂದಾವರ್ತಿ ನಿಮ್ಮ ಮಕ್ಕಳಾದ ನಾವು ನಿಮ್ಮ ಸನ್ನಿಧಾನದಲ್ಲಿ ಸೇರಿ ಬಂದು ನಿಮ್ಮನ್ನು ಸ್ತುತಿಸುವಂತೆ, ನಿಮ್ಮನ್ನು ಆರಾಧಿಸುವಂತೆ ನಮ್ಮ ಜೀವಿತದಲ್ಲಿ ಕೊಟ್ಟಂತ ಈ ಒಂದು ಸಂದರ್ಭಕ್ಕಾಗಿ ಸ್ತೋತ್ರ. ಈ ದಿನದ ಆರಾಧನೆಯನ್ನು ತಂದೆಯ ಮಗ ಪವಿತ್ರಾತ್ಮನ ನಾಮದಲ್ಲಿ ಆರಂಭಿಸುತ್ತೇವೆ. ತ್ರಿಯೇಕ ದೇವರ ಸಾನ್ನಿಧ್ಯ ಈ ಆರಾಧನೆಯ ಆದಿಯಿಂದ ಅಂತ್ಯದ ತನಕ ನಮ್ಮ ಸಂಗಡ ಇದ್ದು ನಮ್ಮನ್ನು ಮುನ್ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಪ್ರತ್ಯೇಕವಾಗಿ ಆರಾಧನೆಗೆ ಅಡ್ಡಿಯಾಗಿ ನಮ್ಮ ವೈಯಕ್ತಿಕ ಜೀವಿತದಲ್ಲಿ ಬಂದಂಥ ಎಲ್ಲ ತಪ್ಪುಗಳನ್ನು, ಪಾಪಗಳನ್ನು ಅರಿಕೆ ಮಾಡ್ತಾ ಇದ್ದೇವೆ. ಇಸೋಪ್ ಗಿಡದ ಬರಲಿನಿಂದ ನೀರನ್ನು ಚಿಮುಕಿಸಿ ಎಂಬಂತೆ ನಮ್ಮ ಅಶುದ್ಧತೆಯನ್ನು ತೊಳೆದು ಬಿಡು ಎಂಬುದಾಗಿ ದಾವೀದನು ಆಡಿದ ರೀತಿಯಲ್ಲಿ ಈ ಮುಂಜಾನೆಯಲ್ಲಿ ಮತದಾವರ್ತಿ ನಿನ್ನ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳೆದು ನಮ್ಮನ್ನು ಶುದ್ಧಿಪಡಿಸು. ಪರಿಶುದ್ಧನಾದ ನಿಮ್ಮನ್ನು ಪರಿಶುದ್ಧತೆಯಲ್ಲಿ ಆರಾಧಿಸುವಂತೆ ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಪ್ರತ್ಯೇಕವಾಗಿ ಕರ್ತನೆ, ಈ ಸಂದರ್ಭದಲ್ಲಿ ನಮ್ಮ ದೇಶಕ್ಕಾಗಿ, ನಮ್ಮ ರಾಜ್ಯಕ್ಕಾಗಿ, ನಮ್ಮ ಪಟ್ಟಣಕ್ಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮ ದೇಶವನ್ನು, ನಮ್ಮ ರಾಜ್ಯವನ್ನು, ನಮ್ಮ ಪಟ್ಟಣಗಳನ್ನು ಆಶೀರ್ವದಿಸು. ಈ ಮುಂಜಾನೆಯಲ್ಲಿ ನಿಮ್ಮ ಮಕ್ಕಳು ವಿವಿಧ ಸ್ಥಳಗಳಲ್ಲಿ, ವಿವಿಧ ಭಾಷೆಗಳಲ್ಲಿ ನಿಮ್ಮನ್ನು ಆರಾಧಿಸುವುದಕ್ಕೆ ಬಂದು ಸೇರುವಾಗ ಇಂದಿನ ಆರಾಧನೆ ನಮ್ಮ ದೇಶದ, ನಮ್ಮ ರಾಜ್ಯದ, ನಮ್ಮ ಪಟ್ಟಣದ ಆಶೀರ್ವಾದಕ್ಕೆ ಕಾರಣವಾಗಿ ಮಾರ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಸಮಸ್ತವನ್ನ ನಿಮ್ಮ ಸನ್ನಿಧಾನಕ್ಕೆ ಸಮರ್ಪಿಸ್ತಾ ಇದ್ದೇವೆ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುಧ ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿಯ ತಂದೆ, ಆಮೆನ್. ಮತ್ತೊಂದಾವರ್ತಿ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ಪ್ರೀತಿಯ ವಂದನೆ. ಒಂದು ಸಂಗೀತದ ಕೆಲವು ಚರಣಗಳನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆಪಡಿಸುವ. ಸರ್ವಜನ ಬಂದು ಕೇಳಿ ಒಳ್ಳೆ ಸಂಗಾತಿ, ದೇವರೇ ದಿವ್ಯ ತಂದೆ ಪ್ರೀತಿ ನೋಡಿರಿ. ಯೇಸು ಕ್ರಿಸ್ತನ ಮಗಾಗಿ ಪ್ರಾಣ ಕೊಟ್ಟನು. ತನ್ನ ಹತ್ರಕ್ಕೆ ಮಕೂಗಿ ಬನ್ನಿರೆಂದನು. ಪಾಪದಲ್ಲಿ ಬಿದ್ದವರ್ಗೆ ದಿವ್ಯ ತಂದೆಯು ರಕ್ಷಣೆಯ ಮಾರ್ಗವನ್ನು ತೋರಿಸಿದನು. ಯೇಸು ಕ್ರಿಸ್ತನ ಮಗಾಗಿ ಪ್ರಾಣ ಕೊಟ್ಟನು. ತನ್ನ ಹತ್ರಕ್ಕೆ ಮಕೂಗಿ ಬನ್ನಿರೆಂದನು. ಲೋಕವನ್ನು ಪ್ರೀತಿ ಮಾಡಿ ತನ್ನ ಪುತ್ರನು ಕ್ರೂಜೆ ಕಷ್ಟ ತಾಳಿಸಾಯ ತಂದೆ ಕೊಟ್ಟನು. ಯೇಸು ಕ್ರಿಸ್ತನ ಮಗಾಗಿ ಪ್ರಾಣ ಕೊಟ್ಟನು. ತನ್ನ ಹತ್ರಕ್ಕೆ ಮಕೂಗಿ ಬನ್ನಿರೆಂದನು. ಯೇಸುವನ್ನು ನಂಬಿದಂತ ಭಕ್ತರೆಲ್ಲರೂ ನಿತ್ಯ ಜೀವ ಪಡಕೊಂಡು ಎಂದು ಬಾಳ್ವಾರು. ಯೇಸು
ಕ್ರಿಸ್ತನ ಮಗಾಗಿ ಪ್ರಾಣ ಕೊಟ್ಟನು. ತನ್ನ ಹತ್ರಕ್ಕೆ ಕೂಗಿ ಬನ್ನಿರೆಂದನು. ಯೇಸು ಸ್ವಾಮಿ ಎಂದು ಬಂದು ಕಾದು ಇರನು. ಪಾಪಿ ಕೇಳಿ ಕ್ಷಮೆ ಹೊಂದು ನಂಬಿ ಬದುಕು. ಯೇಸು ಕ್ರಿಸ್ತನ ಮಗಾಗಿ ಪ್ರಾಣ ಕೊಟ್ಟನು. ತನ್ನ ಹತ್ರಕ್ಕೆ ಕೂಗಿ ಬನ್ನಿರೆಂದನು. ಸರ್ವಜನ ಬಂದು ಕೇಳಿ ಒಳ್ಳೆ ಸಂಗತಿ, ದೇವರೆಮ್ಮ ಪ್ರೀತಿ ತಂದೆ ಪ್ರೀತಿ ನೋಡಿರಿ. ಯೇಸು ಕ್ರಿಸ್ತ ನಮಗಾಗಿ ಪ್ರಾಣ ಕೊಟ್ಟನು. ತನ್ನ ಹತ್ರಕ್ಕೆಮ್ಮ ಕೂಗಿ ಬನ್ನಿರೆಂದನು. ಅದರ 3ನೇ ಚರಣ, ಲೋಕವನ್ನು ಪ್ರೀತಿ ಮಾಡಿ ತನ್ನ ಪುತ್ರನು ಕ್ರೂಜೆ ಕಷ್ಟ ತಾಳಿ ಸಾಯ ತಂದೆ ಕೊಟ್ಟನು. ಯೋಹಾನ 3ನೇ ಅಧ್ಯಾಯ ಅದರ 16ನೇ ವಾಕ್ಯ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಯಾತಕ್ಕೋಸ್ಕರವಾಗಿ ಕೊಟ್ಟ? ಯಾತಕ್ಕೋಸ್ಕರವಾಗಿ ಕಳಿಸ್ಕೊಟ್ಟಿದ್ದು? ಲೋಕದ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ತನ್ನನ್ನು ತಾನೇ ಯಜ್ಞಾರ್ಪಿತನಾಗಿ ಸರ್ವಾಂಗ ಹೋಮವಾಗಿ ಸಮರ್ಪಿಸುವುದಕ್ಕೆ. ನೋಡಿ, ದೇವರು ಲೋಕದ ಮೇಲೆ ಪ್ರೀತಿಯನ್ನಿಟ್ಟ. ಅಥವಾ ಲೋಕ ಅನ್ನುವಂಥದ್ದು ಒಂದು ಅಲಂಕಾರಿಕ ಪದವಾಗಿ ಉಪಯೋಗಿಸಿರುವಂಥದ್ದು. ಅಂದರೆ ದೇವರು ಪ್ರೀತಿ ಮಾಡಿದ್ದು ಮನುಕುಲವನ್ನ. ದೇವರು ಮನುಕುಲವನ್ನ ಪ್ರೀತಿ ಮಾಡಿ, ಈ ಮನುಕುಲ ಏನಾಯಿತು, ಆರಂಭದಲ್ಲಿ ದೇವರಿಂದ ದೂರ ಹೋಗ್ಬಿಡ್ತು. ದೇವರಿಂದ ದೂರ ಹೋದಂತಹ ಮನುಕುಲವನ್ನ, ಮಾನವರನ್ನ ತಿರುಗಿ ದೇವರೊಂದಿಗೆ ಐಕ್ಯತೆಗೊಳಿಸುವುದಕ್ಕೋಸ್ಕರವಾಗಿ ಆದಿಕಾಂಡ 3ನೇ ಅಧ್ಯಾಯದಲ್ಲಿ ನಮಗೆ ಗೊತ್ತು, ಯೆಹೋವನು ಸಂಜೆಯ ತಂಗಾಳಿಯಲ್ಲಿ ತೋಟದೊಳಗೆ ಇಳಿದು ಬರ್ತಾ ಇದ್ದ. ನೋಡಿ, ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಯೆಹೋವ ದೇವರು ಮಣ್ಣಿನಿಂದ ಮನುಷ್ಯನನ್ನ ರೂಪಿಸಿ ಅವನಲ್ಲಿ ಜೀವಶ್ವಾಸವನ್ನ ಊದಿದ, ಅವನು ಬದುಕುವ ಪ್ರಾಣಿಯಾದ. ಹೀಗೆ ದೇವರು ಮಣ್ಣಿನಿಂದ ಉಂಟು ಮಾಡಿದ ಮನುಷ್ಯನೊಂದಿಗೆ ಸಮಯವನ್ನ ಕಳೆಯುವುದಕ್ಕಾಗಿ ಸೃಷ್ಟಿಕರ್ತನಾದ ದೇವರು ಸಂಜೆಯ ತಂಗಾಳಿಯಲ್ಲಿ ಎಲ್ಲಿ ಬರ್ತಾ ಇದ್ದ? ಏದೇನ್ ತೋಟಕ್ಕೆ ಇಳಿದು ಬರ್ತಾ ಇದ್ದ. ನೋಡಿ, ದೇವರು ಸೃಷ್ಟಿ ಮಾಡಿದಂತಹ ಮನುಷ್ಯನೊಂದಿಗೆ ಸೃಷ್ಟಿಕರ್ತನಾದ ದೇವರು ಒಂದು ಸಂಸರ್ಗವನ್ನ, ಒಂದು ಅನ್ಯೋನ್ಯತೆಯನ್ನ ಇಟ್ಟುಕೊಂಡಿದ್ದ. ಆದರೆ ಈ ಅನ್ಯೋನ್ಯತೆ ಏನಾಯ್ತು? ತಿನ್ನಬಾರದೆಂದು ಹೇಳಿದ ಮರದ ಹಣ್ಣನ್ನು ತಿಂದ ತಕ್ಷಣ ಅನ್ಯೋನ್ಯತೆಗೆ ಏನಾಯ್ತು? ಬೇರ್ಪಟ್ಟು ಹೋಯಿತು. ಸೊ ಹೀಗೆ ದೇವರಿಂದ ಬೇರ್ಪಟ್ಟು ಹೋದಂತಹ ಅನ್ಯೋನ್ಯತೆಯನ್ನ ತಿರುಗಿ ದೇವರೊಂದಿಗೆ ಒಂದುಗೂಡಿಸುವುದಕ್ಕಾಗಿ ಗಲಾತ್ಯ ಪತ್ರಿಕೆಯಲ್ಲಿ ಪೌಲನು ಬರೆದಿರುವಂಥದ್ದು, ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟನು. ನೋಡಿ, ದೇವರ ಪ್ರೀತಿ ಯಾರ ಮೇಲೆ? ತಾನು ಸೃಷ್ಟಿ ಮಾಡಿದಂತಹ ಮನುಷ್ಯನ ಮೇಲೆ, ತನ್ನ ಮಾತನ್ನು ಮೀರಿ ಹೋದ ಮನುಷ್ಯನ ಮೇಲೆ ದೇವರ ಪ್ರೀತಿ. ಇಲ್ಲಿ ಹಾಡುಗಾರ ಹಾಡಿರುವಂಥದ್ದು, ಲೋಕವನ್ನು ಪ್ರೀತಿ ಮಾಡಿ ತನ್ನ ಪುತ್ರನು ಕ್ರೂರ ಕಷ್ಟ ತಾಳಿ ಸಾಯ ತಂದೆ ಕೊಟ್ಟನು. ಸೊ ಈ ಮುಂಜಾನೆಯಲ್ಲಿ ಪ್ರೀತಿಯ ದೇವಜನರೇ,
ನಾವು ಈ ವಿಧದಲ್ಲಿ ದೇವರನ್ನ ಆರಾಧಿಸುವಂತವರಾಗಿದ್ರೆ, ಅಥವಾ ಈ ದಿನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿದ್ರೆ, ಇದಕ್ಕೆ ಮೂಲ ಕಾರಣ ತಂದೆಯಾದ ದೇವರ ಒಂದು ಪೂರ್ವ ನಿರ್ಧರಿತವಾದಂತಹ ಒಂದು ನಿಯೋಗ. ಆದಿಕಾಂಡ 3ನೇ ಅಧ್ಯಾಯದ 15ನೇ ವಾಕ್ಯದಲ್ಲಿ ಸರ್ವಶಕ್ತನಾದ ದೇವರು ಸೈತಾನನ ನೋಡಿ ಹೇಳುವಂತ ಒಂದು ಮಾತು, ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು. ಅಂದ್ರೆ ಆದಿಯಲ್ಲಿಯೇ ಅಂತ ಹೇಳಿದ್ರೆ, ಸೊ ಯಾವಾಗ ದೇವರು ಸೃಷ್ಟಿ ಮಾಡಿದಂತಹ ಮನುಷ್ಯ ದೇವರ ಮಾತನ್ನು ಮೀರಿ ಅವಿಧೇಯನಾಗಿ ಹೋದನೋ, ಅದೇ ದಿನದಲ್ಲಿ ಅದೇ ಕ್ಷಣದಲ್ಲಿ ದೇವರು ಒಂದು ನಿಯೋಗವನ್ನ ಉಂಟು ಮಾಡ್ದ, ಒಂದು ದೌತ್ಯವನ್ನ ಉಂಟು ಮಾಡ್ದ. ಆ ದೌತ್ಯ ಏನಂತ ಹೇಳಿದ್ರೆ, ಯಾವ ಸ್ತ್ರೀಯನ್ನು ಉಪಾಯದಿಂದ ವಂಚಿಸಿ ಸೈತಾನನು ದೇವರನ್ನು ಅವಿಧೇಯರಾಗುವಂತೆ ಮಾಡಿತೋ, ಅದೇ ಸ್ತ್ರೀಯ ಸಂತತಿಯ ಮೂಲಕ ತನ್ನ ಏಕಮಾತ್ರ ಕುಮಾರನಾದ ಯೇಸು ಕ್ರಿಸ್ತನನ್ನ ಲೋಕಕ್ಕೆ ಕಳುಹಿಸಿ ಮಾನವರು ಮಾಡಿದ ಅವಿಧೇಯತ್ವಕ್ಕೆ ಪರಿಹಾರವನ್ನ ಕಲ್ಪಿಸಿ ತಿರುಗಿ ದೇವರೊಂದಿಗೆ, ತಂದೆಯೊಂದಿಗೆ ಒಂದು ಅನ್ಯೋನ್ಯತೆಯನ್ನ ಉಂಟು ಮಾಡುವಂಥದ್ದು. ಇದು ಗಾಡ್ಸ್ ಮಿಷನ್. ಇದು ದೇವರ ನಿಯೋಗ, ಅಂದ್ರೆ ಇದು ದೇವರ ದೌತ್ಯ ಅನ್ನುವಂಥದ್ದು. ಪ್ರಿಯರೇ, ಇವತ್ತು ಇಡೀ ಕ್ರೈಸ್ತ ಸಮೂಹ ಮಿಷನ್ ಸಂಡೇ, ನಿಯೋಗದ ಭಾನುವಾರವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಏನು ನಿಯೋಗದ ಭಾನುವಾರ? ಸರ್, ಇದರ ಹಿನ್ನೆಲೆ ಏನಾಗಿದೆ ಅಂದ್ರೆ, ಪ್ರತಿ ಕ್ರೈಸ್ತ ಸಭೆಯ ಒಂದು ಜವಾಬ್ದಾರಿ ಅನ್ನುವಂಥದ್ದು ಟು ಕ್ಯಾರಿ ದ ಮಿಷನ್. ದೇವರು ಕೊಟ್ಟಂತಹ ನಿಯೋಗವನ್ನ ಮುಂದುವರಿಸಿಕೊಂಡು ಹೋಗುವಂಥದ್ದು. ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಪರಲೋಕಕ್ಕೆ ಒಯ್ಯಲ್ಪಡುವುದಕ್ಕಿಂತ ಮುಂಚಿತವಾಗಿ ತನ್ನ ಶಿಷ್ಯರಿಗೆ ಹೇಳಿದ್ದು, ಮತ್ತಾಯ 28, 18, 19, 20 ವಾಕ್ಯ. ಆಗ ಯೇಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ಅಂದ್ರೆ ಸರ್ವಶಕ್ತನಾದ ದೇವರು ಅಥವಾ ಯೇಸು ಕ್ರಿಸ್ತನು ತಾನು ಆಯ್ದುಕೊಂಡ ಶಿಷ್ಯರಿಗೆ ಕೊಟ್ಟಂತಹ ಒಂದು ನಿಯೋಗ ಅನ್ನುವಂಥದ್ದು, ಗೋ ಅಂಡ್ ಮೇಕ್ ಎ ಡಿಸೈಪಲ್. ಮಾರ್ಕನು ಬರೆದ ಸುವಾರ್ತೆ ಅದರ 15ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು, 16ನೇ ಅಧ್ಯಾಯದ 15ನೇ ವಾಕ್ಯದಲ್ಲಿ. ಇದೇ ಭಾಗವನ್ನ ಮಾರ್ಕನು ಬೇರೊಂದು ವಿಶಿಷ್ಟವಾದ ರೀತಿಯಲ್ಲಿ ಬರೆದಿದ್ದಾನೆ. ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ದ ಗ್ರೇಟ್ ಕಮಿಷನ್. ನೀವು ಜಗತ್ತಿಗೆಲ್ಲ, ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ಅಂದ್ರೆ ದೇವರು ತನ್ನ ಶಿಷ್ಯರಿಗೆ ಕೊಟ್ಟಂತಹ ದೌತ್ಯ
ಜಗತ್ತಿಗೆಲ್ಲ ಸುವಾರ್ತೆಯನ್ನ ಸಾರುವುದು. ನೋಡಿ, ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು, 50ಮ ದಿನ ಬಂದಿರಲಾಗಿ, ಅದರ ಎಲ್ಲ ಭಾಗವು ನಮಗೆ ತಿಳಿದಿರುವಂಥದ್ರಿಂದ ಅದನ್ನೆಲ್ಲ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆತ್ಮನು ಅವರಿಗೆ ಕೊಡುವ ರೀತಿಯಲ್ಲಿ ವಿವಿಧ ಭಾಷೆಗಳಲ್ಲಿ ದೇವರ ಮಹತ್ವನ ಕುರಿತಾಗಿ ಮಾತನಾಡಿದ್ರು. ನಂತರವಾಗಿ ಪೇತ್ರನು ಎದ್ದು ನಿಂತುಕೊಂಡು ಏನು ಮಾಡ್ದ? ಪ್ರಸಂಗವನ್ನ ಮಾಡ್ದ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದ 14ನೇ ವಾಕ್ಯದಲ್ಲಿ, ಆಗ ಪೇತ್ರನು 11 ಮಂದಿ ಅಪೊಸ್ತಲರ ಸಂಗಡ ಎದ್ದು ನಿಂತು ಗಟ್ಟಿಯಾದ ಧ್ವನಿಯಿಂದ ಹೀಗೆ ಪ್ರಸಂಗ ಮಾಡ್ದ. ಯಾವ ರೀತಿ ಪ್ರಸಂಗ ಮಾಡ್ದ? ಮಸೀಯನ ಕುರಿತಾಗಿ ಹಳೆಯ ಒಡಂಬಡಿಕೆಯಲ್ಲಿ ಬರೆದಂತಹ ಪ್ರವಾದನ ಮಾತುಗಳನ್ನ ಎಳೆ ಎಳೆಯಾಗಿ ವಿವರಿಸಿ ಹೇಳ್ದ. ಸೊ ಇದನ್ನ ಕೇಳಿಸಿಕೊಂಡಂತಹ ಜನರು ಹೃದಯದಲ್ಲಿ ಅಲಗುನೆಟ್ಟಂತಾಗಿ 37ನೇ ವಾಕ್ಯ, ಸಹೋದರರೇ, ನಾವೇನು ಮಾಡಬೇಕು? ಆಗ ಪೇತ್ರನವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸ್ಕೊಳ್ರಿ. ಇದು 2ನೇ ಭಾಗ. ಮೊದಲನೇ ಭಾಗ ಏನು? ಟು ಪ್ರೀಚ್ ದ ಗಾಸ್ಪಲ್. ದೇವರು ಕೊಟ್ಟಿರುವಂತಹ ನಿಯೋಗ, ದೇವರು ಕೊಟ್ಟಿರುವಂತಹ ದೌತ್ಯ, ಟು ಪ್ರೀಚ್ ದ ಗಾಸ್ಪಲ್. ಮಾರ್ಕನ ಬರೆದ ಸುವಾರ್ತೆಲ್ಲ ಮೊದಲೇ ನೋಡಿದ್ದು, ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ಮಿಷನ್. ಇವತ್ತು ನಾನು ಪ್ರಾರಂಭದಲ್ಲಿ ಹೇಳಿದೆ, ಇವತ್ತು ಕ್ರೈಸ್ತ ಸಮೂಹ, ಪ್ರತ್ಯೇಕವಾಗಿ ಮೇನ್ಲೈನ್ ಸಭೆಗಳು ಇವತ್ತು ಮಿಷನ್ ಸಂಡೇ ಆಗಿ ಆಚರಣೆ ಮಾಡ್ತಾ ಇದ್ದಾರೆ. ಸೊ ಹೀಗಿರಲಾಗಿ ಕ್ರೈಸ್ತರಾದ ನಮ್ಮ ಕರ್ತವ್ಯ ಏನಾಗಿದೆ? ಕ್ರೈಸ್ತರೆಂಬುದಾಗಿ ಹೇಳುವಾಗ ಭಾನುವಾರ ಆರಾಧನೆಗೆ ಸಭೆಗೆ ಹೋಗುವಂಥದ್ದು, ಕಾಣಿಕೆ ಕೊಡುವಂಥದ್ದು, ಧಾರ್ಮಿಕ ವಿಧಿವಿಧಾನಗಳಲ್ಲಿ ಭಾಗಿಗಳಾಗುವಂಥದ್ದು ಅಲ್ಲ. ಮತ್ತೆ ಕ್ರೈಸ್ತತ್ವ ಅಂದ್ರೆ ಏನಾಗಿದೆ? ಯೇಸು ಕ್ರಿಸ್ತನು ಹೇಳಿರುವಂಥದ್ದು, ನೀವು ಹೊರಟು ಹೋಗಿ ಏನ್ ಮಾಡ್ಬೇಕಂತೆ? ಸುವಾರ್ತೆಯನ್ನು ಸಾರಬೇಕು. ನೋಡಿ, ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳಿದಂತ ಮಾತು ನೋಡಿ, ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 8ನೇ ವಾಕ್ಯ, ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲ ಹೊಂದಿ ಯೆರೂಸಲೇಮಿನಲ್ಲಿ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿ ಭೂಮಿಯ ಕಟ್ಟ ಕಡೆಯವರೆಗೆ ನನಗೆ ಸಾಕ್ಷಿಗಳಾಗಿರಬೇಕು. ಇದು ಶಿಷ್ಯರಿಗೆ ಕೊಟ್ಟಂತಹ ಒಂದು ದೌತ್ಯ. ಅಂದ್ರೆ ಆ ಕಾಲದಲ್ಲಿ ಯೇಸುವಿನ ಸಂಗಡ ಇದ್ದಂತಹ ಅಪೊಸ್ತಲರಿಗೆ ಕೊಟ್ಟಂತದ್ದು, ನೀವು ಯೆರೂಸಲೇಮಿನಲ್ಲಿ, ಯೂದಾಯದಲ್ಲಿ, ಸಮಾರ್ಯದಲ್ಲಿ ಭೂಮಿಯ ಕಟ್ಟ ಕಡೆಯವರೆಗೆ. ಅಂದ್ರೆ ಕ್ರೈಸ್ತತ್ವ ಅನ್ನುವಂಥದ್ದು ಕೇವಲ ಧಾರ್ಮಿಕವಾದ ವಿಧಿವಿಧಾನಗಳನ್ನ ಆಚರಿಸುವಂತಹ ಒಂದು ಪಂಗಡವಲ್ಲ. ಇವತ್ತು ಕ್ರೈಸ್ತತ್ವ ಅನ್ನುವಂಥದ್ದು ಕೇವಲ ಒಂದು ಧಾರ್ಮಿಕವಾದಂತಹ ಒಂದು ವಿಧಿವಿಧಾನವಾಗಿ ಮಾರ್ಪಟ್ಟಿದೆ. ಆದರೆ ನಿಜವಾದ ಕ್ರೈಸ್ತತ್ವ ಅನ್ನುವಂಥದ್ದು ಏನಾಗಿದೆ? ಸೊ ನಿಯೋಗವನ್ನ, ದೇವರು ಕೊಟ್ಟಿರುವಂತಹ ದೌತ್ಯವನ್ನ, ಯೇಸು ಕ್ರಿಸ್ತನು ವಹಿಸಿರುವಂತಹ ದೌತ್ಯವನ್ನ ಮುಂದುವರೆಸಿಕೊಂಡು ಹೋಗುವಂಥದ್ದು. ನೋಡಿ, ಲೋಕದ ಕಡೆಗೆ ನಾವು ಕಣ್ಣಾಯಿಸಿ ನೋಡುವಂತಹ ಸಂದರ್ಭದಲ್ಲಿ ತಂದೆಯರು ಪ್ರಾರಂಭಿಸಿದಂತಹ ವ್ಯವಹಾರಗಳನ್ನ, ಕಂಪನಿಗಳನ್ನ, ಕಾರ್ಖಾನೆಗಳನ್ನ ಮಕ್ಕಳು ಏನ್ ಮಾಡ್ತಾರೆ? ಮುಂದುವರಿಸಿಕೊಂಡು ಹೋಗ್ತಾರೆ. ಇಲ್ಲ, ನಮ್ಮ ಅಪ್ಪ ನನಗೆ ಸಂಪಾದನೆ ಮಾಡಿಟ್ಟಿದ್ದಾನೆ, ಆಲ್ರೆಡಿ ಒಂದು 10 ತಲೆಮಾರುಗಳಿಗೆ ಬೇಕಾಗಿರುವಷ್ಟು ಸಂಪಾದನೆ ಮಾಡಿಟ್ಟಿದ್ದಾನೆ, ಇನ್ನು ನಾನು ತಲೆ ಕೆಡಿಸೋಕೆ ಹೋಗೋದಿಲ್ಲ, ಅದು ಹಾಳಾಗೋಗಲಿ ಎಂಬುದಾಗಿ ಯಾವ ಮಗನು ಏನ್ ಮಾಡಲ್ಲ, ಸುಮ್ಮನೆ ಕೂರೋದಿಲ್ಲ. ಮತ್ತೆ ಅದನ್ನ ಮಾಡ್ತಾನೆ,
ಮುಂದುವರಿಸ್ಕೊಂಡು ಹೋಗ್ತಾನೆ. ಸೊ ನಮ್ಮ ದೇಶದಲ್ಲಿ ನಾವು ನೋಡ್ತೇವೆ, ಟಾಟಾ ಕಂಪನಿ ಇದೆ, ರಿಲಯನ್ಸ್ ಕಂಪನಿ ಇದೆ, ಇವಾಗ ಅದಾನಿ ಕಂಪನಿ ಬರ್ತಾ ಇದೆ. ಸೊ ಇವ್ರು ಏನ್ ಮಾಡ್ತಾರೆ, ಒಂದು ತಲೆಮಾರಿಗೆ 2 ತಲೆಮಾರಿಗೆ ಅದನ್ನು ನಿಲ್ಲಿಸೋದಿಲ್ಲ. ದೇ ವಿಲ್ ಕಂಟಿನ್ಯೂ. ಅಂದ್ರೆ ಕ್ರೈಸ್ತತ್ವದ ದೌತ್ಯ ಅನ್ನುವಂಥದ್ದು ಇದಾಗಿದೆ. ಸೊ ತಂದೆಯಾದ ದೇವರು ಪ್ರಾರಂಭಿಸಿದ್ದು ಏನು? ಕಾಲವು ಪರಿಪೂರ್ಣವಾದಾಗ ಯೇಸು ಕ್ರಿಸ್ತನನ್ನು ಲೋಕಕ್ಕೆ ಕಳುಹಿಸಿದನು ತಂದೆಯಾದ ದೇವರು. ದೌತ್ಯದ ಆರಂಭ. ಸೊ ಅದಾದ್ಮೇಲೆ ಯೇಸು ಸ್ವಾಮಿ ಲೋಕಕ್ಕೆ ಬಂದು ಮನುಕುಲದ ಪಾಪಗಳಿಗೆ ಪರಿಹಾರವನ್ನ ಕಲ್ಪಿಸಿ ತಾನು ಆರಿಸಿಕೊಂಡಂತ ಶಿಷ್ಯರಿಗೆ ಈ ದೌತ್ಯವನ್ನ ಮುಂದುವರಿಸಿಕೊಂಡು ಹೋಗೋದಕ್ಕೆ ಹೇಳಿದ್ರು. 2026 ಆಗಸ್ಟ್ ತಿಂಗಳ 1ನೇ ಭಾನುವಾರ 2ನೇ ದಿನಾಂಕಕ್ಕೆ 2ನೇ ತಾರೀಕಿಗೆ ಸೇರಿ ಬಂದಿರುವ ನಾವುಗಳು ಕ್ರೈಸ್ತರಾಗಿ ಇನ್ನೂ ಬದುಕಿರುವಾಗ ನಮ್ಮ ದೌತ್ಯ ಏನು? ತಂದೆಯಾದ ದೇವರು ಪ್ರಾರಂಭಿಸಿದಂತಹ ಆ ಒಂದು ದೌತ್ಯವನ್ನ, ನಿಯೋಗವನ್ನ, ಯೇಸು ಕ್ರಿಸ್ತನು ನಮಗೆ ವಹಿಸಿದಂತಹ ದೌತ್ಯವನ್ನ, ನಿಯೋಗವನ್ನ ಮುಂದುವರಿಸಿಕೊಂಡು ಹೋಗುವಂಥದ್ದು. ಸೊ ಈ ರೀತಿಯಾಗಿ ಮುಂದುವರಿಸಿಕೊಂಡು ಹೋಗದೇ ಇದ್ರೆ ಆ ಕಾಲದಲ್ಲಿ, ಆರಂಭ ಕಾಲದಲ್ಲಿ ಇವತ್ತು ನಾವ್ಯಾರು ಈ ಕ್ರಿಸ್ತನನ್ನ ಕಂಡುಕೊಳ್ತಾ ಇರಲಿಲ್ಲ. ಸೊ ನೀನು ನಾನು ಈ ಕ್ರಿಸ್ತನನ್ನ ಕಂಡುಕೊಂಡಂಥದ್ದು ಅಥವಾ ನಮ್ಮ ಪಿತೃಗಳು ಈ ಕ್ರಿಸ್ತನನ್ನ ಕಂಡುಕೊಂಡಂಥದ್ದು ಯಾವ ರೀತಿ ಎಂಬುದಾಗಿ ನೋಡುವಾಗ, ಯಾರೋ ಈ ದೌತ್ಯವನ್ನ, ಯಾರೋ ಈ ಒಂದು ನಿಯೋಗವನ್ನ ಏನ್ ಮಾಡಿದ್ರು? ಮುಂದುವರಿಸ್ಕೊಂಡು ಹೋದ್ರು. ಸೊ ಇದು ಹೀಗೆ ಮುಂದುವರಿಬೇಕಾದರೆ ಬರಲಿರುವಂತಹ ಸಂತತಿಗಳು, ಸಂತಾನಗಳು ಕ್ರಿಸ್ತನನ್ನ ಕಂಡುಕೊಳ್ಬೇಕಾದರೆ ನಾವೇನ್ ಮಾಡಬೇಕು? ಇದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು. ಇದೇ ಮಿಷನ್ ಸಂಡೇ. ಇದು ಮಿಷನ್ ಸಂಡೇ ಎಂಬುದಾಗಿ ಆಗಿದೆ. ಸೊ ಇವತ್ತು ನಾವು ತೆಗೆದುಕೊಂಡಿರುವಂತಹ ಶೀರ್ಷಿಕೆ ಮಿಷನ್, ಕಂಪ್ಯಾಷನ್ ಇನ್ ಆಕ್ಷನ್, ಸಹಾನುಭೂತಿಯೊಂದಿಗಿನ ಕ್ರಿಯೆ, ನಿಯೋಗ ಅಥವಾ ದೌತ್ಯ ಅಥವಾ ಧ್ಯೇಯ. ಅನೇಕ ಪದಗಳನ್ನು ನಾವು ಕನ್ನಡದಲ್ಲಿ ನಾವು ನೋಡ್ತೇವೆ. ಸಹಾನುಭೂತಿಯಿಂದ, ಕಂಪ್ಯಾಷನ್ ಇನ್ ಆಕ್ಷನ್. ನೋಡಿ, ಯೇಸು ಸ್ವಾಮಿಯ ಐಹಿಕ ಸೇವೆಯನ್ನು ನಾವು ನೋಡುವಂತಹ ಸಂದರ್ಭದಲ್ಲಿ ಯೇಸು ಜನರನ್ನ ನೋಡಿ ಕನಿಕರ ಪಟ್ಟನು ಎಂಬುದಾಗಿ ನಾವು ನೋಡುತ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ ಅದರ 35ರಿಂದ 38 ವಾಕ್ಯಗಳಲ್ಲಿ ಯೇಸು ಎಲ್ಲ ಊರುಗಳನ್ನು, ಹಳ್ಳಿ ಪಳ್ಳಿಗಳನ್ನು ಸುತ್ತಿಕೊಂಡು ಅವರ ಸಭಾಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಎಲ್ಲಾ ತರದ ರೋಗಗಳನ್ನು, ಎಲ್ಲಾ ತರದ ಬೇರೆಗಳನ್ನು ವಾಸಿ ಮಾಡುತ್ತಾ ಬಂದನು. ಯೇಸುವಿನ ಸೇವೆಯ ಆರಂಭ ಘಟ್ಟ. ಆದರೆ ಜನರ ಗುಂಪುಗಳನ್ನು ನೋಡಿ, 36ನೇ ವಾಕ್ಯ, ಆದರೆ ಜನರ ಗುಂಪುಗಳನ್ನು ನೋಡಿ ಅವರು ಕುರುಬನಿಲ್ಲದ ಕುರಿಗಳ ಹಾಗೆ ತೊಳಲಿ ಬಳಲಿ ಹೋಗಿದ್ದಾರಲ್ಲ ಎಂದು ಅವರ ಮೇಲೆ ಕನಿಕರ ಪಟ್ಟನು. ಸಹಾನುಭೂತಿ ಅಂದ್ರೆ ಒಂದು ಮಿಷನ್, ಒಂದು ನಿಯೋಗ ಅಥವಾ ಒಂದು ದೌತ್ಯ ಅದು ಮುಂದುವರಿಸಿಕೊಂಡು ಹೋಗಬೇಕಾದರೆ ನಮಗೇನಿರಬೇಕು? ನಮಗೆ ಒಂದು ವಿಷನ್ ಇರಬೇಕು. ವಿತೌಟ್ ವಿಷನ್ we cannot fulfill the mission. ನಮಗೆ ಒಂದು ಗುರಿ ಇಲ್ಲದೆ ಹೋದರೆ ನಾವು ನಿಯೋಗವನ್ನ ಮುಂದುವರಿಸಿಕೊಂಡು ಹೋಗುವುದಕ್ಕೆ ಸಾಧ್ಯವಿಲ್ಲ. ನೋಡಿ, 36ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಜನರು ಕುರುಬನಿಲ್ಲದ ಕುರಿಗಳ ಹಾಗೆ. ನೋಡಿ, ಯೇಸುಸ್ವಾಮಿ ಇದನ್ನ ಹೇಳಿರುವಂಥದ್ದು ಯಹೂದ್ಯರನ್ನ ನೋಡಿಕೊಂಡು. ಸತ್ಯವೇದವನ್ನು ನಾವು ಚೆನ್ನಾಗಿ ಕಲಿಬೇಕು. ಯಹೂದ್ಯರನ್ನ ನೋಡಿಕೊಂಡು ಅಥವಾ ಯಹೂದ್ಯ ಜನರ ಗುಂಪನ್ನು ನೋಡ್ಕೊಂಡು ಹೇಳ್ತಾ ಇದ್ದಾನೆ, ಜನರು ಕುರುಬನಿಲ್ಲದ ಕುರಿಗಳ ಹಾಗೆ.
ಯಾಕೆಂದ್ರೆ ದೇವರು, ಸರ್ವಶಕ್ತನಾದ ದೇವರು ಇಸ್ರಾಯೇಲ್ ಮಕ್ಕಳಿಗೆ ಆಧ್ಯಾತ್ಮಿಕ ನಾಯಕರುಗಳನ್ನು ಕೊಡ್ಲಿಲ್ವಾ? ಕೊಟ್ಟಿದ್ರು. ಮಹಾಯಾಜಕರಿದ್ರು, ಶಾಸ್ತ್ರಿಗಳಿದ್ರು, ಪರಿಸಾಯರಿದ್ರು. ಸೊ ಇವರ ದೌತ್ಯ, ಇವರ ಗುರಿ ಎನ್ನುವಂಥದ್ದು ಜನರಿಗೆ ಧರ್ಮೋಪದೇಶವನ್ನ ಮಾಡುವಂಥದ್ದು. ಆದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಜನರು ಕುರುಬನಿಲ್ಲದ ಕುರಿಗಳಂತೆ ತೊಳಲಿ ಬಳಲಿ ಹೋಗ್ತಾ ಇದ್ದಾರೆ. ಅರ್ಥ, ಯೇಸುವಿನ ಕಾಲದಲ್ಲಿ ಇದ್ದಂತಹ ಆಧ್ಯಾತ್ಮಿಕ ನಾಯಕರುಗಳು ಜನರನ್ನು ಆಧ್ಯಾತ್ಮಿಕತೆಯ ಕಡೆಗೆ ನಡೆಸದೆ ತಮ್ಮ ಲಾಭಕ್ಕೋಸ್ಕರವಾಗಿ ಜನರನ್ನ ಏನ್ ಮಾಡ್ತಾ ಇದ್ರು? ಮಂಕುತಿಮ್ಮಗಳನ್ನಾಗಿ ಮಾಡ್ತಾ ಇದ್ರು. ಇವತ್ತು ಇದೇ ನಡೀತಾ ಇರುವಂತದ್ದು ಕ್ರೈಸ್ತ ಲೋಕದಲ್ಲಿ. ಇದು ಯೇಸುವಿನ ಕಾಲದಲ್ಲಿ AD 33ರ ಕಾಲದಲ್ಲಿ ಮಾತ್ರವಲ್ಲ, ಈ 21ನೇ ಶತಮಾನದಲ್ಲಿ ಜೀವಿಸುತ್ತಿರುವ ನಾವುಗಳು ಸಹ ಕಾಣುವಂಥದ್ದು ಇದನ್ನೇ. ಇಂದು ಧಾರ್ಮಿಕ ನಾಯಕರುಗಳೆಂಬುದಾಗಿ ಕರೆಸಿಕೊಳ್ಳುವಂತಹ ಕ್ರೈಸ್ತ ಧಾರ್ಮಿಕ ನಾಯಕರುಗಳೆಂಬುದಾಗಿ ಕರೆಸಿಕೊಳ್ಳುವಂಥವರು ಯಾವ ಸಭಾ ವ್ಯತ್ಯಾಸ ಭೇದವಿಲ್ಲದೆ ಜನರನ್ನು ಆಧ್ಯಾತ್ಮಿಕತೆಗೆ ನಡೆಸುವುದರ ಬದಲಾಗಿ ತಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಜನರನ್ನ ಮಂಕುತಿಮ್ಮಗಳನ್ನಾಗಿ ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇದಕ್ಕೆ ಯಾರು ಹೊಣೆ? ಯಾರು ಹೊಣೆ? ಇದನ್ನು ಕೇಳಿಸಿಕೊಳ್ಳುವಂತ ನಾನು ನೀವುಗಳು ಹೊಣೆಗಳು. ನೋಡಿ, ಲೂಕನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಒಂದು ಸಾಮ್ಯವನ್ನು ಹೇಳಿದ್ರು. ಐಶ್ವರ್ಯವಂತನು, ಭೋಗ ಪುರುಷನು ಮತ್ತು ಲಾಜರನು. ಲಾಜರ ಸತ್ತ, ಮೇಲಕ್ಕೋದ. ಐಶ್ವರ್ಯವಂತ ಸತ್ತ, ಅವನು ಕೆಳಕೋದ. ನನ್ನ ವಿಚಾರ ಇದ್ಯಾವುದೂ ಅಲ್ಲ. ಯಾತನೆ ಪಡುವಂತಹ ಐಶ್ವರ್ಯವಂತ ಅಬ್ರಹಾಮನ ಎದೆಯಲ್ಲಿ ಒರಗಿಕೊಂಡಿರುವ ಲಾಜರನನ್ನು ನೋಡಿ ಅಬ್ರಹಾಮನಿಗೆ ತನ್ನ ತಂದೆಯೇ ಲಾಜರನನ್ನು ಕಳುಹಿಸು, ಅವನು ತನ್ನ ತೋಳು ಬೆರಳನ್ನ ನೀರಲ್ಲಿ ಅದ್ದಿ ನನ್ನ ನಾಲಿಗೆಗೆ ಮುಟ್ಟಿಸಲಿ, ನಾನು ಇಲ್ಲಿ ಯಾತನೆ ಪಡ್ತಾ ಇದ್ದೇನೆ. ಅಬ್ರಹಾಮ ಹೇಳಿದ್ರು, ಇಲ್ಲಪ್ಪ ಸ್ವಾಮಿ, ಕೆಲಸ ನಡೆಯಲ್ಲ. ಆಗ ಈ ಐಶ್ವರ್ಯವಂತ ಹೇಳ್ತಾರೆ, ಒಂದು ಕೆಲಸ ಮಾಡು, ನಾನು ಬಂದುಬಿಟ್ಟೆ, ಏನು ನಾನು ಅನುಭವಿಸ್ಬಿಡ್ತೀನಿ, ಆದರೆ ಲಾಜರನನ್ನ ಭೂಲೋಕಕ್ಕೆ ಕಳುಹಿಸು. ನೋಡಿ, 3 ಲೋಕ. ಲಾಜರನ್ನು ಅಬ್ರಹಾಮನ ಎದೆಗೆ ಒರಗಿಕೊಂಡು ಪರದೇಶದಲ್ಲಿರುವಾಗ ಭೋಗ ಪುರುಷನಾದ ಐಶ್ವರ್ಯವಂತನಾದಂತಹ ವ್ಯಕ್ತಿ ನರಕದಲ್ಲಿ ಯಾತನೆಯನ್ನು ಅನುಭವಿಸ್ತಾ ಇದ್ದಾನೆ. ನರಕದಲ್ಲಿ ಯಾತನೆಯನ್ನು ಅನುಭವಿಸುತ್ತಿರುವಂತಹ ಈ ಭೋಗ ಪುರುಷ ಅಥವಾ ಐಶ್ವರ್ಯವಂತ ಪರದೇಶದಲ್ಲಿರುವಂತಹ ಅಬ್ರಹಾಮನಿಗೆ ಹೇಳುವಂಥದ್ದು, ಲಾಜರನನ್ನ ಭೂಲೋಕಕ್ಕೆ ಕಳುಹಿಸು. ಅಂದ್ರೆ ಭೂಲೋಕದಲ್ಲಿ ನಾವು ಜೀವಿಸುತ್ತಿರುವಾಗ ಯಾತರ ಸ್ಥಳಕ್ಕೆ ಹೋಗಬೇಕಾ ಅಥವಾ ಪರದೇಶಕ್ಕೆ ಹೋಗ್ಬೇಕಾ ಎಂಬುದಾಗಿ ತೀರ್ಮಾನ ಮಾಡಿಕೊಳ್ಬೇಕು. ಅಲ್ಲಿ ಅಬ್ರಹಾಮ ಹೇಳ್ತಾ ಇದ್ದಾನೆ. ಅಬ್ರಹಾಮ ಹೇಳುವಂಥದ್ದು, ಇಲ್ಲಪ್ಪ ಹೋಗಕ್ಕಾಗಲ್ಲ. ಅವರಿಗೆ ಮೋಶೆಯ ಧರ್ಮಶಾಸ್ತ್ರವು ಪ್ರವಾದಿಗಳ ಗ್ರಂಥವು ಕೊಡಲ್ಪಟ್ಟಿದೆ, ಅದನ್ನು ಓದ್ಕೊಂಡು ಅವರು ಮಾನಸಾಂತರ ಪಡಲಿ. ಅಂದ್ರೆ ಜನರನ್ನ ಆಧ್ಯಾತ್ಮಿಕತೆಗೆ ನಡೆಸಬೇಕಾದಂಥವರು ಈ ಭೋಗ ಪುರುಷ ಅನ್ನುವಂಥದ್ದು ಒಬ್ಬ ಗ್ರೀಕ್ ಸಂಸ್ಕೃತಿಯ ಗ್ರೀಕನಲ್ಲ. ಈತ ಯಾರಾಗಿದ್ದಾನೆ? ಯಹೂದ್ಯನಾಗಿದ್ದಾನೆ. ಸೊ ಇವನಿಗೆ ಧರ್ಮಶಾಸ್ತ್ರವು ಕೊಡಲ್ಪಟ್ಟಿತ್ತು. ಸೊ ಇವನಿಗೆ ದಶಾಜ್ಞೆಗಳು ಕೊಡಲ್ಪಟ್ಟಿತ್ತು. ನೋಡಿ, ದಶಾಜ್ಞೆಗಳನ್ನ ಪಾಲಿಸಿದಾಗ್ಯೂ ಈಗ ಈ ವ್ಯಕ್ತಿ ಎಲ್ಲಿದ್ದಾನೆ? ಯಾತನೆಯ ಸ್ಥಳದಲ್ಲಿ ಬಿದ್ದಿದ್ದಾನೆ. ಅಂದ್ರೆ ದಶಾಜ್ಞೆಗಳನ್ನ ಕಂಠಪಾಠ ಮಾಡಿದ್ರೆ ಸಾಲದು, ದಶಾಜ್ಞೆಗಳನ್ನ ಅನುಸರಿಸಿ ನಡಿಬೇಕು. ಅಂದ್ರೆ ಅಂದಿನ ಧಾರ್ಮಿಕ ನಾಯಕರುಗಳು, ಅಂದಿನ ಯಾರು ಏನಂತಾರೆ, ವಾಟ್ ಯು ಕಾಲ್
ಮಹಾಯಾಜಕನು, ಆ ಕಾಲದಲ್ಲಿದ್ದಂತಹ ಶಾಸ್ತ್ರಿಗಳು, ಆ ಕಾಲದಲ್ಲಿದ್ದಂತಹ ಫರಿಸಾಯರು ಈ ವ್ಯಕ್ತಿಗೆ ಸರಿಯಾದಂತಹ ಬೋಧನೆ ಮಾಡಲಿಲ್ಲ ಎಂಬುದಾಗಿ ಅರ್ಥ. ಇವತ್ತು ಹಂಗೆ ತಾನು ದುಡ್ಡಿನವನ್ನ ನೋಡ್ಬಿಟ್ರೆ ನಾವು ಮೇಲೆ ಕೂರಿಸ್ಬಿಡ್ತೀವಿ. ಅವ್ನು ಏನು ಮಾಡ್ರೂ ಪರವಾಗಿಲ್ಲ, ವಿಚಾರ ಮಾಡ್ರೂ ಓಕೆ, ನೋ ಪ್ರಾಬ್ಲಮ್. ನೋಡಿ, ಯೇಸು ಜನರು ಕುರುಬನಿಲ್ಲದ ಕುರಿಗಳಂತೆ ತೊಳಲುವುದನ್ನು ನೋಡ್ತಾ ಇದ್ದಾರೆ. ಅರ್ಥ ಏನು? ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಅಂದಿನ ಧಾರ್ಮಿಕ ನಾಯಕರುಗಳು ಏನಾಗಿದ್ರು? ಕುರುಡರಾಗಿದ್ರು. ಜನರನ್ನ ಸರಿಯಾದ ದಾರಿಯಲ್ಲಿ ನಡೆಸದೆ ಹೋದ್ರು. ಸೊ ಹೀಗಿರಲಾಗಿ ಯೇಸು ಸ್ವಾಮಿ ಏನ್ ಮಾಡ್ದ? ಕನಿಕರ ಪಟ್ಟ. ಅಂದ್ರೆ ನಮ್ಮ ದೌತ್ಯ ಪ್ರಾರಂಭವಾಗಬೇಕಾದ್ರೆ, ನಮ್ಮ ದೌತ್ಯ ಅದರ ನಿಶ್ಚಿತವಾದ ಗುರಿಯನ್ನು ತಲುಪಬೇಕಾದ್ರೆ ನಮಗೆ ಏನು ಬೇಕು? ಕನಿಕರ ಬೇಕು, ಸಹಾನುಭೂತಿ ಇರಬೇಕು. ಅದಕ್ಕೆ ತಾನೇ ಯೋಹಾನ 3:16 ಹೇಳಿದ್ದು, ಗಾಡ್ ಸೋ ಲವ್ ದ ವರ್ಲ್ಡ್. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟ, ಸಹಾನುಭೂತಿ ತೋರಿಸ್ತಾ. ವಿತೌಟ್ ಲವ್ ವಿ ಕ್ಯಾನಾಟ್ ಸ್ಟಾರ್ಟ್ ದ ಮಿಷನ್. ದೌತ್ಯವನ್ನ, ನಿಯೋಗವನ್ನ ಪ್ರಾರಂಭಿಸುವುದಕ್ಕೆ ಸಾಧ್ಯವಿಲ್ಲ. ಸೊ ಇಲ್ಲಿ ನಾವು ನೋಡುವಂಥದ್ದು ಸಹಾನುಭೂತಿ ಬೇಕು ನಮಗೆ. ಸೊ ಇಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದು, ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, ಬೆಳೆಯು ಬಹಳ, ಕೆಲಸದವರು ಸ್ವಲ್ಪ. ಇವತ್ತು ಅಷ್ಟೇ, ಬೆಳೆಯು ಬಹಳ, ಕೆಲಸದವರು ಸ್ವಲ್ಪ. ಆದದರಿಂದ ಬೆಳೆಯ ಯಜಮಾನನನ್ನು ನಿನ್ನ ಬೆಳೆಗೆ ಕೆಲಸದವರನ್ನು ಕಳುಹಿಸಬೇಕೆಂದು ಬೇಡಿಕೊಳ್ಳಿರಿ. ನಿನ್ನ ಬೆಳೆಗೆ. ಅಂದಿನ ಮಹಾಯಾಜಕರು, ಅಂದಿನ ಫರಿಸಾಯರು, ಅಂದಿನ ಶಾಸ್ತ್ರಿಗಳು ಜನರನ್ನು ಕೇವಲ ತಮ್ಮ ಆರ್ಥಿಕ ಲಾಭಕ್ಕಾಗಿ ಮಾತ್ರ ಉಪಯೋಗಿಸಿ ಈ ಜನರನ್ನ ದೇವರಿಂದ ದೂರ ಮಾಡುತ್ತಿರುವುದನ್ನ ನೋಡಿದಂತಹ ಯೇಸು ಕ್ರಿಸ್ತನು ತಾನು ಆರಿಸಿಕೊಂಡಂತಹ 12 ಮಂದಿ ಶಿಷ್ಯರಿಗೆ ಹೇಳಿದ್ದು, ಬೆಳೆಯು ಬಹಳ. ಅರ್ಥ, ಜನ ದಿಕ್ಕಿಲ್ಲದೆ ಅಲಿತಾ ಇದ್ದಾರೆ. ಜನರು ಸುಳ್ಳನ್ನು ಹಿಂಬಾಲಿಸುತ್ತಿದ್ದಾರೆ. ಈ ಜನರಿಗೆ ಸತ್ಯದ ಮಾರ್ಗವನ್ನ ತಿಳಿಸುವುದಕ್ಕೆ, ಸತ್ಯದ ಸುವಾರ್ತೆಯನ್ನ ತಿಳಿಸುವುದಕ್ಕೆ ಜನರನ್ನ ಎಬ್ಬಿಸು ಎಂಬುದಾಗಿ ತಂದೆಗೆ ಕೇಳಿಕೊಂಡ್ರು. ಯಾಕಂದ್ರೆ ಇದು ತಂದೆದು ಮಿಷನ್ ಇಸ್ ನಾಟ್ ಬಿಲಾಂಗ್ಸ್ ಟು ಎನಿ ಚರ್ಚ್. ದೌತ್ಯ ಯಾವ ಸಭೆಗೆ ಸಂಬಂಧಪಟ್ಟಿರುವಂತದಲ್ಲ. ದೌತ್ಯ ಯಾವ ಸೇವಕರಿಗೆ ಸಂಬಂಧಪಟ್ಟಿರುವಂತದಲ್ಲ. ದೌತ್ಯ ದೇವರಿಗೆ ಸಂಬಂಧಪಟ್ಟಂಥದ್ದು. ಸೊ ಈ ಸೇವೆಗೆ ದೇವರು ನಮ್ಮನ್ನ ಕರೆದಿರುವಂಥದ್ದು ಮಾತ್ರ. ನೋಡಿ, ಇಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು ನಿನ್ನ ಬೆಳೆಗೆ. ನಿನ್ನ ಬೆಳೆಗೆ. ನೋಡಿ, ಯೋಹಾನನ ಸುವಾರ್ತೆ ಯೇಸು ಸ್ವಾಮಿ ಹೇಳಿರುವಂಥದ್ದು 10ನೇ ಅಧ್ಯಾಯದಲ್ಲಿ, ಈ ಅಟ್ಟಿಗೆ ಸೇರದಿರುವ ಬೇರೆ ಕುರಿಗಳು ಸಹ ಉಂಟು, ಅವುಗಳನ್ನು ಸಹ ನಾನು ಹಿಡಿದು ತರಬೇಕು. 10ನೇ ಅಧ್ಯಾಯ 16ನೇ ವಾಕ್ಯ. ಯೋಹಾನ 10:16. ಈ ಅಟ್ಟಿಗೆ ಸೇರದಿರುವ ಇನ್ನು ಬೇರೆ ಕುರಿಗಳು ನನಗೆ ಅವೆ. ನೋಡಿ, ಯೇಸು ಸ್ವಾಮಿ ನನಗೆ ಅವೆ, ಅವುಗಳನ್ನು ನಾನು ತರಬೇಕು, ಅವು ನನ್ನ ಸ್ವರಕ್ಕೆ ಕಿವಿಗೊಡುವವು. ಅಂದ್ರೆ ನೋಡಿ, ಪೀಪಲ್ ಆರ್ ರೆಡಿ ಟು ಹಿಯರ್ ದ ಗಾಸ್ಪಲ್. ಜನರು ಸುವಾರ್ತೆಯನ್ನ ಕೇಳಿಸಿಕೊಳ್ಳುವುದಕ್ಕೆ ಸಿದ್ಧರಾಗಿದ್ದಾರೆ. ಆದರೆ ಈ 21ನೇ ಶತಮಾನದಲ್ಲಿ ಸಂಭವಿಸಿರುವಂತಹ ಸೋಲು ಏನು ಅಂತ ಹೇಳಿದ್ರೆ, ಈ ದೌತ್ಯವನ್ನ, ಈ ನಿಯೋಗವನ್ನ ಕೊಂಡೊಯ್ಯುವುದಕ್ಕೆ ಜನರ ಕೊರತೆ, ಸೇವಕರ ಕೊರತೆ.
ಆಗ ನೀವು ಕೇಳ್ಬೋದು, ಬ್ರದರ್ ಅವರೇ, ಬೇಜಾನು ಸುಮಾರು ಜನ ಪಾಸ್ಟರ್ಗಳಿದ್ದಾರಲ್ಲ, ಇದ್ದಾರೆ, ಅವರ ಕುರಿತಾಗಿ ಯೇಸು ಸ್ವಾಮಿ ಹೇಳಿರುವಂಥದ್ದು ಇದೇ ಯೋಹಾನನ ಬರೆದ ಸುವಾರ್ತೆ 10ನೇ ಅಧ್ಯಾಯದ 12ನೇ ವಾಕ್ಯದಲ್ಲಿ, ಕೂಲಿ ಆಳು ಕುರುಬನು ಕುರಿಗಳ ಒಡೆಯನು ಆಗಿರದೆ. ಇವರು ಕೂಲಿ ಆಳು ಕುರುಬರು. ಇವರಿಗೆ ಕುರಿಗಳ ಸಂರಕ್ಷಣೆ ಎಲ್ಲ ಮುಖ್ಯ. ಇವರಿಗೆ ಕುರಿಗಳಿಂದ ಆದಾಯ ಬೇಕು. ಇವತ್ತು ಕ್ರೈಸ್ತತ್ವದಲ್ಲಿ ಕಾಣುವಂತಹ ಸೋ ಕಾಲ್ಡ್ ಕುರುಬರು ಕುರಿಗಳ ಸಂರಕ್ಷಣೆಗಾಗಿ ಇರುವಂತವರಲ್ಲ, ಬದಲಿಗೆ ಕುರಿಗಳಿಂದ ಆದಾಯವನ್ನ ಅಪೇಕ್ಷಿಸುವಂತವರು. ಅದಕ್ಕೆ ತಾನೇ ಇವರು ಯಾವ ರೀತಿಯಾಗಿ ಇವ್ರನ್ನ ಕಂಡುಹಿಡಿಯಬಹುದು? ವೆರಿ ಈಸಿ, ವೆರಿ ವೆರಿ ಈಸಿ. ಯಾವ ಕುರುಬ ಕಾಣಿಕೆ, ದಶಮ ಭಾಗ, ಸೇವೆ, ಚರ್ಚ್ ಕಟ್ಟಬೇಕು, ಗಾಡಿ ಇಸ್ಕೊಬೇಕು ಎಂಬುದಾಗಿ ಹೇಳ್ತಾನೆ, ಇಂಥವರೆಲ್ಲರೂ ಕಳ್ಳ ಕುರುಬರು. ಯಾವ ಕುರುಬ ಸಂಬಳಕ್ಕಾಗಿ ಕೆಲಸ ಮಾಡ್ತಾನೆ ಅವನು ಕಳ್ಳ ಕುರುಬ. There is no doubt. ಅದರಲ್ಲಿ ಯಾವ ಸಂಶಯ ಇಲ್ಲ. ಪ್ರಿಯರೇ, ಇವತ್ತು ಮಿಷನ್ ಸಂಡೇ, ದೌತ್ಯದ ಭಾನುವಾರ, ನಿಯೋಗದ ಭಾನುವಾರ. ಈ ಒಂದು ದೌತ್ಯದ ಭಾನುವಾರ ನನ್ನ ಜೀವಿತದಲ್ಲಿ ಕಾರ್ಯರೂಪಕ್ಕೆ ಬರಬೇಕಾದರೆ ನನಗೇನಿರಬೇಕು? ಜನರನ್ನ ನೋಡಿ ಒಂದು ಕನಿಕರವಿರಬೇಕು. ಇದೆಯಾ ನಮಗೆ ಆ ಕನಿಕರ? ಯೋಚನೆ ಮಾಡಿ. ವೇರ್ ವಿ ಆರ್. ಇವತ್ತು ಕ್ರೈಸ್ತ ಲೋಕದಲ್ಲಿ ನೋಡಿ, ಕ್ರೈಸ್ತ ಲೋಕ ಅಂತ ಹೇಳಿದ್ರೆ ಐ ಆಮ್ ನಾಟ್ ಇನ್ಕ್ಲೂಡಿಂಗ್ ಆಲ್ ದ ಚರ್ಚಸ್. ಆದ್ರೆ ಸೋ ಕಾಲ್ಡ್ ಒನ್ ಮ್ಯಾನ್ ಆರ್ಮಿ ಶೋಗಳಿದಾವೆ. ಬೆಂಗಳೂರು ಪಟ್ಟಣದಲ್ಲಿ ಇರುವಂಥದ್ದು ಎಲ್ಲ ಆಲ್ಮೋಸ್ಟ್ ಒನ್ ಮ್ಯಾನ್ ಆರ್ಮಿ ಶೋ. ಐ ಆಮ್ ದ ಆಲ್ಫಾ ಅಂಡ್ ಒಮೆಗಾ. ಈ ಸೋ ಕಾಲ್ಡ್ ಚರ್ಚ್ಗಳು ಜನರನ್ನ ವಂಚಿಸುವವರಾಗಿದ್ದಾರೆ. ಇವರ ಮೂಲ ಉದ್ದೇಶ ಜನರಿಂದ ಲಾಭವನ್ನ ಪಡೆದುಕೊಳ್ಳುವಂಥದ್ದು ಮಾತ್ರ. ಕೆಲವು ಸಭೆಗಳು, ಸೋ ಕಾಲ್ಡ್ ಮೆಗಾ ಚರ್ಚ್ಗಳು ದೇ ಆರ್ ವೇಟಿಂಗ್ ಫಾರ್ ದ ಸಂಡೇ. ಯಾಕೆಂದ್ರೆ ರೊಕ್ಕ ಎಣಿಸ್ಬೋದಲ್ಲ. ಎಸ್ಪೆಷಲಿ ಇವತ್ತು ಮೊದಲನೇ ಭಾನುವಾರ ಸಂಬಳ ಸಿಕ್ಕಿರುತ್ತೆ ಎಲ್ರಿಗೂ. ಇವತ್ತಂತೂ ಭಯಂಕರವಾಗಿ ಆಶೀರ್ವಾದ ಹೇಳ್ಬಿಡ್ತಾರೆ. 100 ರೂಪಾಯಿ ಕೊಡಕ್ ಬಂದಿರೋನು 1000 ರೂಪಾಯಿ ಕೊಟ್ಬಿಡ್ತಾನೆ ಪಾಪ. ಪ್ರಿಯರೇ, ನಾವು ದೌತ್ಯಕ್ಕಾಗಿ ಕರೆಯಲ್ಪಟ್ಟವರು. ದೌತ್ಯ ಅನ್ನುವಂಥದ್ದು ಹಣವನ್ನ ಕೊಡುವಂಥದ್ದಲ್ಲ. ಇವತ್ತು ಮಿಷನ್ ಅನ್ನುವಂಥದ್ದು ಕೆಲವು ಸಭೆಗಳಿಗೆ ಹಣ ಲಪಟಾಯಿಸುವಂತಹ ಒಂದು ಮಾರ್ಗ. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ನಾವು ಬಹಳ ಜಾಗರೂಕತೆಯಿಂದ ಇರಬೇಕು. ಮಿಷನ್ ಮೊದಲನೇದು ಪ್ರೀಚ್ ದ ಗಾಸ್ಪಲ್, ಸುವಾರ್ತೆಯನ್ನು ತಲುಪಿಸುವಂಥದ್ದು. 38ನೇ ವಾಕ್ಯದಲ್ಲಿ ನಾವು ನೋಡಿದ್ವಿ, ಬೆಳೆಯು ಬಹಳ, ಕೆಲಸದವರು ಸ್ವಲ್ಪ. ಆದ್ದರಿಂದ ಬೆಳೆಯ ಯಜಮಾನನನ್ನು ನಿನ್ನ ಬೆಳೆಗೆ ಕೆಲಸದವರನ್ನು ಕಳುಹಿಸಬೇಕೆಂದು ಬೇಡಿಕೊಳ್ಳಿರಿ. ದ ಹಾರ್ವೆಸ್ಟ್ ಇಸ್ ಪ್ಲೆಂಟಿಫುಲ್. ನೋಡಿ, ನಮ್ಮ ಸುತ್ತಮುತ್ತಲೂ ಕಾಣುವಂತಹ ಪ್ರತಿಯೊಬ್ಬರೂ ಏನಾಗಿದ್ದಾರೆ? ಬೆಳೆಗಳಾಗಿದ್ದಾರೆ.
ಯೋಹಾನನ ಸುವಾರ್ತೆಯಲ್ಲಿ ನಾವು ನೋಡಿದ್ವಿ, ಯೇಸು ಸ್ವಾಮಿ ಹೇಳಿದ್ದು, ಅವು ನನ್ನ ಸ್ವರಕ್ಕೆ ಕಿವಿಗೊಡುವವು. 16ನೇ ವಾಕ್ಯ. ಈ ಅಟ್ಟಿಗೆ ಸೇರದಿರುವ ಇನ್ನು ಬೇರೆ ಕುರಿಗಳು ನನಗೆ ಅವೆ, ಅವುಗಳನ್ನು ನಾನು ತರಬೇಕು, ಅವು ನನ್ನ ಸ್ವರಕ್ಕೆ ಕಿವಿಗೊಡುವವು. ನೋಡಿ, ಅಪೊಸ್ತಲನಾದ ಪೌಲ ಕೊರಿಂಥ ಪಟ್ಟಣಕ್ಕೆ ತನ್ನ ಮಿಷನರಿ ಪ್ರಯಾಣಕ್ಕೆ ಹೋದಂತಹ ಸಂದರ್ಭದಲ್ಲಿ ಸರ್ವಶಕ್ತನಾದ ದೇವರು ಯೇಸು ಕ್ರಿಸ್ತನು ಒಂದು ದರ್ಶನದ ಮೂಲಕವಾಗಿ ಪೌಲನಿಗೆ ಹೇಳಿದ್ದು. ಅಪೊಸ್ತಲ ಕೃತ್ಯ 18ನೇ ಅಧ್ಯಾಯದ 9ನೇ ವಾಕ್ಯ. ಇದಲ್ಲದೆ ಕರ್ತನು ರಾತ್ರಿ ಕಾಲದಲ್ಲಿ ಪೌಲನಿಗೆ ದರ್ಶನ ಕೊಟ್ಟು, ನೀನು ಹೆದರಬೇಡ, ಸುಮ್ಮನಿರದೆ ಮಾತಾಡುತ್ತಲೇ ಇರು, ನಾನೇ ನಿನ್ನೊಂದಿಗಿದ್ದೇನೆ, ಯಾರು ನಿನ್ನ ಮೇಲೆ ಬಿದ್ದು ಕೇಡು ಮಾಡುವುದಿಲ್ಲ, ಈ ಪಟ್ಟಣದಲ್ಲಿ ನನಗೆ ಬಹಳ ಮಂದಿ ಇದ್ದಾರೆ. ಮಿಷನ್ ನೋಡಿ, ಪೌಲ ತನ್ನ 2ನೇ ಮಿಷನರಿ ಪ್ರಯಾಣದ ಅಂತ್ಯಭಾಗದಲ್ಲಿ ಏನು ಮಾಡಿದ್ರು? ಕೊರಿಂಥ ಪಟ್ಟಣಕ್ಕೆ ಬಂದ್ರು. ಅಲ್ಲಿ ಜಾಸ್ತಿ ಇರಲಿಲ್ಲ, 1.5 ವರ್ಷ ಕೊರಿಂಥ ಪಟ್ಟಣದಲ್ಲಿ 1.5 ವರ್ಷ ಪೌಲ ಏನ್ ಮಾಡಿದ್ರು? ವಾಸ ಮಾಡಿದ್ರು. ಸೊ ಇಲ್ಲಿ ಏನಾಯ್ತು? ಪೌಲನಿಗೆ ವಿರೋಧವಾಗಿ ಅನೇಕ ವಿಧವಾದಂತಹ ಪೀಡನೆಗಳು ಬಂದುವು. ಯಾರು ಪೀಡನೆ ಮಾಡಿದ್ದು? ಪೌಲನನ್ನು ಯಾರು ಪೀಡನೆ ಮಾಡಿದ್ದು? ಯಹೂದ್ಯರು. ಆದ್ರೆ ಇಲ್ಲಿ ಸರ್ವಶಕ್ತನಾದ ಯೇಸು ಸ್ವಾಮಿ ಪೌಲನಿಗೆ ರಾತ್ರಿಯಲ್ಲಿ ದರ್ಶನ ಕೊಟ್ಟು ಹೇಳುವಂತಿದ್ದು, ನೀನು ಹೆದರಬೇಡ, ಸುಮ್ಮನಿರದೆ ಮಾತಾಡುತ್ತಲೇ ಇರು. ಅಂದ್ರೆ ಬಾಯಿ ಬಂದಿದ್ದಲ್ಲ ಹೇಳುವಂತ ಅಲ್ಲ ಅರ್ಥ. ಪ್ರೀಚ್ ದ ಗಾಸ್ಪಲ್. ನೋಡಿ, ಪೌಲನನ್ನ ದೇವರು ಕರೆದಂತಹ ಉದ್ದೇಶ ಅಪೊಸ್ತಲ ಕೃತ್ಯ 9ನೇ ಅಧ್ಯಾಯ ಅದರ 15ನೇ ವಾಕ್ಯ. 9ನೇ ಅಧ್ಯಾಯ ನಮಗೆ ಗೊತ್ತು. ಪೌಲ ಎಲ್ಲಿ ಹೋಗ್ತಾ ಇದ್ದಾನೆ? ದಮಸ್ಕಕ್ಕೆ ಹೋಗ್ತಾ ಇದ್ದಾನೆ. ಏನಕ್ಕೆ ಹೋಗ್ತಾ ಇದ್ದಾನೆ? ಕ್ರೈಸ್ತರನ್ನ ಪೀಡಿಸೋದಕ್ಕೋಸ್ಕರ ಹೋಗ್ತಾ ಇದ್ದಾನೆ. ಆದರೆ ಮಾರ್ಗ ಮಧ್ಯದಲ್ಲಿ ದೇವರು ಏನ್ ಮಾಡಿದ್ರು? ಪೌಲನನ್ನ ತಾರ್ಸದ ಸೌಲನನ್ನ ಏನ್ ಮಾಡಿದ್ರು? ಮುಟ್ಟಿದ್ರು. ಸೊ ಈ ಬಿಕಮ್ ಬ್ಲೈಂಡ್. ಸೊ ಅಲ್ಲಿ ಅನನ್ಯನೆಂಬ ಒಬ್ಬ ಶಿಷ್ಯ ಇದ್ದ. ಆ ಶಿಷ್ಯನಿಗೆ ಕರ್ತನು ಹೇಳ್ತಾ ಇದ್ದಾನೆ, ನೀನು ಹೋಗಿ ಯು ಗೋ ಅಂಡ್ ಮೀಟ್ ಪೌಲ್, ಸೌಲನನ್ನ ಭೇಟಿಯಾಗು. ಅನನ್ಯ ಹೇಳ್ತಾನೆ, ಸ್ವಾಮಿ ಬೇಡ ಸ್ವಾಮಿ, ಈಸ್ ಎ ಮೋಸ್ಟ್ ಡೇಂಜರಸ್ ಫೆಲೋ. ಅವನು ಬಹಳ ಡೇಂಜರ್ ಆಗಿರುವಂತಹ ವ್ಯಕ್ತಿ. ಆದರೆ ಕರ್ತನು ಹೇಳುವಂಥದ್ದು, ನೀನು ಹೋಗು. ಆ ಮನುಷ್ಯನು ಅನ್ಯ ಜನರಿಗೂ ಅರಸುಗಳಿಗೂ ಇಸ್ರಾಯೇಲ್ಯರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ. ಗೊತ್ತಾಯ್ತಲ್ಲ? ದ ಮಿಷನ್ ಅಂದ್ರೆ ದೇವರು ಪೌಲನಿಗೆ ಕೊಟ್ಟಂತಹ ನಿಯೋಗ ಅನ್ನುವಂಥದ್ದು ಅನ್ಯ ಜನರಿಗೂ ಅರಸರುಗಳಿಗೂ ಇಸ್ರಾಯೇಲ್ಯರಿಗೂ ಸುವಾರ್ತೆಯನ್ನು ಸಾರುವುದಕ್ಕೆ. ಅವ್ರನ್ನೆಲ್ಲ ಕರ್ಕೊಂಡ್ಬಂದ್ಬಿಟ್ಟು ದೀಕ್ಷಾಸ್ನಾನ ಕೊಟ್ಬಿಟ್ಟು ಸಭೆ ಸ್ಥಾಪನೆ ಮಾಡುವುದಕ್ಕೋಸ್ಕರವಾಗಿ ಅಲ್ಲ. ನೋಡಿ, ಪೌಲನ ಮಿಷನರಿ ಪ್ರಯಾಣದಲ್ಲಿ ಬೆರಳೆಣಿಕೆಯ ಜನರು ಮಾತ್ರ ರಕ್ಷಣೆ ಹೊಂದಿದಂಥದ್ದು. ಅಂದ್ರೆ ಪೌಲನ ಉದ್ದೇಶ, ಪೌಲನನ್ನ ದೇವರು ಕರ್ತನು ಕರೆದಿರುವಂಥದ್ದು ದೀಕ್ಷಾಸ್ನಾನವನ್ನ ಮಾಡಿಸಿ ಸಭೆ ಕಟ್ಟುವುದಕ್ಕೋಸ್ಕರವಾಗಿ ಅಲ್ಲ, ಬದಲಿಗೆ ನನ್ನ ಹೆಸರನ್ನ ಸುವಾರ್ತೆಯನ್ನ ತಿಳಿಸುವಂಥದ್ದು. ಅಂದ್ರೆ ಪ್ರತಿ ಕ್ರೈಸ್ತನ ಜವಾಬ್ದಾರಿ ಅನ್ನುವಂಥದ್ದು, ದೌತ್ಯ ಅನ್ನುವಂಥದ್ದು, ಮಿಷನ್ ಅನ್ನುವಂಥದ್ದು ಸಭೆಯನ್ನ ಸ್ಥಾಪಿಸುವಂಥದ್ದಲ್ಲ, ಬದಲಿಗೆ ಸುವಾರ್ತೆಯನ್ನ ಸಾರುವಂಥದ್ದು. ಈ ಸುವಾರ್ತೆಯನ್ನ ನಾವು ಸಾರ್ತಾ ಇದ್ದೇವಾ? ಅನೇಕರು ನನ್ನ ಬಳಿಗೆ ಕೇಳಿದ್ದಾರೆ, ಬ್ರದರ್ ನೀವು ಯಾಕೆ ಒಂದು ಸಭೆಯನ್ನು ಪ್ರಾರಂಭ ಮಾಡಬಾರದು? ಈಗ ಹೇಳುವಂತಹ ಜನರ ಮನಸ್ಸಲ್ಲಿರುವಂತಹ ಉದ್ದೇಶ ಇಷ್ಟೇ, ಒಂದು ಸಭೆ ಪ್ರಾರಂಭ ಮಾಡಿದ್ರೆ ಕಾಣಿಕೆ ಸಿಕ್ಕುತ್ತೆ, ದಶಭಾಗ ಸಿಕ್ಕುತ್ತೆ, ಆರಾಮಾಗಿ ಬದುಕಬಹುದು. ದೇವರು ನನ್ನನ್ನು ಕರೆದಿರುವಂತಹ ಸಭೆ ಸ್ಥಾಪನೆ ಮಾಡೋದಕ್ಕೋಸ್ಕರವಾಗಿ ಅಲ್ಲ. ನೋಡಿ, ಪೌಲನ ಮಿಷನರಿ ಪ್ರಯಾಣದಲ್ಲಿ ನಾವು ನೋಡ್ತೇವೆ, ಫಿಲಿಪ್ಪಿ ಪಟ್ಟಣಕ್ಕೆ ಹೋದ, ನಿಯೋಗದಿಂದ ಹೋದ ಫಿಲಿಪ್ಪಿ ಪಟ್ಟಣಕ್ಕೆ. ಅಲ್ಲಿ ರಕ್ಷಣೆ ಹೊಂದಿದ ಇಷ್ಟು ಜನ, ಕೇವಲ 3 ಕುಟುಂಬ ಮಾತ್ರ, 3 ವ್ಯಕ್ತಿಗಳು ಮಾತ್ರ.
ಎರಡು ಕುಟುಂಬ, ಒಬ್ಬ ವ್ಯಕ್ತಿ. ಮೆಕೆದೋನಿಯ ದರ್ಶನ ನೋಡ್ತೇವೆ. ರಾತ್ರಿ ಪೌಲನಿಗೆ ದರ್ಶನ ಆಯಿತು. ಒಬ್ಬ ಮೆಕೆದೋನಿಯದ ವ್ಯಕ್ತಿ ಹೇಳ್ತಾ ಇದ್ರೆ, ಬಂದು ನೆರವಾಗು. ಆ ದರ್ಶನಕ್ಕೆ ಅನುಗುಣವಾಗಿ ಮೆಕೆದೋನಿಯದ ಪಟ್ಟಣವಾದ ಫಿಲಿಪ್ಪಿ ಪಟ್ಟಣಕ್ಕೆ ಹೋದ. ಆದ್ರೆ ಅಲ್ಲಿ ರಕ್ಷಣೆ ಹೊಂದಿದ್ದು ಕೇವಲ ಎರಡು ಕುಟುಂಬ ಮತ್ತು ಒಬ್ಬ ದಾಸಿ. ಆದ್ರೆ ಪೌಲ ಫಿಲಿಪ್ಪಿ ಪಟ್ಟಣದಲ್ಲಿ ಏನ್ ಮಾಡ್ದ? ಕ್ರಿಸ್ತನ ಸುವಾರ್ತೆಯನ್ನು ಸಾರ್ದ, ತನ್ನ ಮಿಷನ್ ಅನ್ನ ಪೂರ್ತಿಗೊಳಿಸ್ತಾ. ನಿನ್ನ ನನ್ನ ಕರ್ತವ್ಯ ಅನ್ನುವಂಥದ್ದು ಟು ಫಿಲ್ ದ ಮಿಷನ್. ಏನು ಮಿಷನ್ ಏನಾಗಿದೆ ನಾವು ನೋಡ್ತೀವಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ. ಜಗತ್ತಿಗೆಲ್ಲ ಹೋಗಿ, ಮಾರ್ಕನ ಬರೆದ ಸುವಾರ್ತೆ ನೋಡಿ, ಜಗತ್ತಿಗೆಲ್ಲ ಹೋಗಿ ಏನ್ ಮಾಡ್ಬೇಕಂತ ನೀವು? ಸುವಾರ್ತೆಯನ್ನು ಸಾರುವಂಥದ್ದು. ಮೈ ಮಿಷನ್, ನನ್ನ ದೌತ್ಯ, ನನ್ನ ಧ್ಯೇಯ, ನನಗೆ ಕೊಟ್ಟಿರುವುದ ನಿಯೋಗ ಸುವಾರ್ತೆಯನ್ನು ಸಾರುವಂಥದ್ದು. ಈ ಸುವಾರ್ತೆಯನ್ನು ಕೇಳಿ ಯಾರಾದ್ರೂ ರಕ್ಷಣೆ ಹೊಂದಿದ್ರೆ ಅಕ್ಕಪಕ್ಕದಲ್ಲಿ ಯಾವ್ದಾದ್ರು ಚರ್ಚೆ ಇದ್ರೆ ಹೋಗಿ ಎಷ್ಟು ಮುಗೀತು. ನನ್ನನ್ನು ಕರಿಬೇಡಿ. ಅಂದ್ರೆ ಬೆಳೆ ಬಹಳ, ಕೆಲಸದವರು ಬಹಳ ಸ್ವಲ್ಪ. ಸೊ ಈ ಒಂದು ನಿಯೋಗಕ್ಕೆ ನಾವು ಏನ್ ಮಾಡ್ಬೇಕಾದ್ರೆ, ನಾವು ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ನಮ್ಮಲ್ಲಿ ಏನಿರಬೇಕು? ಕನಿಕರ ಇರಬೇಕು. ಯೇಸು ಸ್ವಾಮಿ ಕನಿಕರ ಪಟ್ಟ. ಜನರ ಗುಂಪನ್ನು ನೋಡಿ ಕನಿಕರ ಪಟ್ಟ. ತನ್ನ ಶಿಷ್ಯರಿಗೆ ಹೇಳ್ದ, ಈ ಒಂದು ಕೆಲಸ ಮಾಡಿ, ಆಸ್ಕ್ ದ ಫಾದರ್. ಒಂದು ಮಿಷನ್ ಟು ಪ್ರೀಚ್ ದ ಗಾಸ್ಪಲ್. ಸೊ ಎರಡನೇದಾಗಿ ಮಿಷನ್ ಏನಾಗಿದೆ? 1 ಯೋಹಾನ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, 17ನೇ ವಾಕ್ಯ. ಈ ಲೋಕದ ಸಂಪತ್ತುಳ್ಳ ಯಾವನಾದರೂ ಕೊರತೆಯಲ್ಲಿ ಬಿದ್ದಿರುವ ತನ್ನ ಸಹೋದರನನ್ನು ನೋಡಿ ಕರುಣಿಸದೆ ಬಿಟ್ಟರೆ ದೇವರ ಪ್ರೀತಿ ಅವನಲ್ಲಿ ನೆಲೆಗೊಂಡಿರುವುದುಂಟೆ. ಮಿಷನ್ ಎ ಆಕ್ಟ್ ಆಫ್ ಹೆಲ್ಪಿಂಗ್, ಸಹಾಯ ಮಾಡುವಂಥದ್ದು. ಎ ಆಕ್ಟ್ ಆಫ್ ಹೆಲ್ಪಿಂಗ್. ನೋಡಿ, ಅಪೊಸ್ತಲರ ಕಾಲದಲ್ಲಿ ದೇರ್ ವಾಸ್ ಎ ಫೆಮೈನ್, ಒಂದು ದೊಡ್ಡ ಬರಗಾಲ ಬಂತು. ಅದು ಜಾಸ್ತಿ ಅಫೆಕ್ಟ್ ಆಗಿದ್ದಲ್ಲಿ ಅಂದ್ರೆ ಯೆರೂಸಲೇಮಿನಲ್ಲಿ ಇದ್ದಂತಹ ಜನರಿಗೆ, ಯೆರೂಸಲೇಮಿನಲ್ಲಿ ವಾಸಿಸುತ್ತಿದ್ದಂಥವರಿಗೆ. ಸೊ ಹೀಗಿರಲಾಗಿ ಆಸ್ಯ ಸೀಮೆಯ ವಿವಿಧ ಸ್ಥಳಗಳಲ್ಲಿರುವಂತಹ ಜನರು ಏನು ಮಾಡಿದ್ರು? ಯೆರೂಸಲೇಮಿನಲ್ಲಿರುವಂತಹ ಸಹ ಸಹೋದರರಿಗೆ ಆರ್ಥಿಕವಾದಂತಹ ಸಹಾಯವನ್ನ ಮಾಡೋದಕ್ಕೆ ತೀರ್ಮಾನ ಮಾಡಿದ್ರು. ಅನೇಕರು ಏನು ಮಾಡಿದ್ರು? ಸಹಾಯವನ್ನ ಮಾಡುವಂತವರಾಗಿದ್ರು. ಸೊ ಇಲ್ಲಿ ಯೋಹಾನನು ಹೇಳುವಂಥದ್ದು, ಈ ಲೋಕದ ಸಂಪತ್ತುಳ್ಳ ಒಬ್ಬ ವ್ಯಕ್ತಿ, ಒಬ್ಬ ವಿಶ್ವಾಸಿ, ಸೋ ಕಾಲ್ಡ್ ಕ್ರಿಶ್ಚಿಯನ್, ತನ್ನ ಸಹೋದರನನ್ನು ನೋಡಿ, ಕೊರತೆಯಲ್ಲಿ ಬಿದ್ದಿರೋ ಸಹೋದರನನ್ನು ನೋಡಿ ಅವನಿಗೆ ಸಹಾಯ ಮಾಡದೆ ಹೋದರೆ ಅವನಲ್ಲಿ ದೇವರ ಪ್ರೀತಿ ಇಲ್ಲ. ಮಿಷನ್ ನಾಟ್ ಓನ್ಲಿ ಟು ಶೇರಿಂಗ್ ದ ಗಾಸ್ಪಲ್, ನಿಯೋಗ ಸುವಾರ್ತೆಯನ್ನು ಸಾರುವಂಥದ್ದು ಮಾತ್ರವಲ್ಲ, ನಿಯೋಗ ಕೊರತೆಯಲ್ಲಿರುವ ವ್ಯಕ್ತಿಗಳಿಗೆ ಸಹಾಯ ಮಾಡುವಂಥದ್ದು. ನೋಡಿ, ಯೇಸು ಸ್ವಾಮಿ ಅದಕ್ಕೆ ಹೇಳಿದ್ದು, ನಿಮ್ಮಲ್ಲಿ 2 ಇದ್ರೆ ಒಂದು ಕೊಟ್ಬಿಡಿ, 2 ಅಂಗಿ ಇದ್ರೆ ಎರಡು ಅಂಗಿ ಇದ್ರೆ ಒಂದು ಅಂಗಿ ಕೊಟ್ಬಿಡಿ. ಕೊಟ್ಬಿಡೋಕಷ್ಟೇ, ಇಟ್ಕೊಂಡ್ಕೋಬಾರ್ದು. ನಾವು ಹಂಗಲ್ಲ. ಸೊ ನಾವು ಒಂದು ರೀತಿ ಕಮ್ಯುನಿಸ್ಟ್ ಫಿಲಾಸಫಿ ಅವರು, ಕ್ರೈಸ್ತರಾದ ನಾವುಗಳು. ಸೊ ನನ್ನದಲ್ಲ ನನ್ನದೇ, ವಾಟ್ ಎವರ್ ಐ ಹ್ಯಾವ್ ದಟ್ ಈಸ್ ಮೈನ್, ವಾಟ್ ಎವರ್ ಯು ಹ್ಯಾವ್ ದಟ್ ಈಸ್ ಆಲ್ಸೋ ಮೈನ್. ನನ್ನದಲ್ಲ ನನ್ನದೇ, ನಿನ್ನದಲ್ಲ ನನ್ನದೇ. ಅಂದ್ರೆ ನೀನು ಭಿಕ್ಷೆ ಬಿಡ್ಕೊಂಡು ಬದುಕು, ನಾವು ಕೊಡಲ್ಲ. ನಾವು ಕೊಡ್ತೇವೆ, ಎಲ್ಲಿ ತೊಗೊಂಡು ಕೊಡ್ತೀವಿ ಹೇಳಿ? ಈ ದುರ್ಬೋಧಕ ತಂದು ಕೊಡ್ತೀವಿ ಅಷ್ಟೇ. ನಮ್ಮ ಸಭೆಯಲ್ಲಿ
ಆಹಾರಕ್ಕೆ ಗತಿ ಇಲ್ಲದೆ ಇರುವಂತಹ ವ್ಯಕ್ತಿ ಇರುವಂತಹ ಸಂದರ್ಭದಲ್ಲಿ ನೋಡಿ, ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಬರೆದಿರುವಂಥದ್ದು 2ನೇ ಅಧ್ಯಾಯದಲ್ಲಿ ಅದರ 15ನೇ ವಾಕ್ಯ, ಒಬ್ಬ ಸಹೋದರನಿಗೆ ಇಲ್ಲವೇ ಒಬ್ಬ ಸಹೋದರಿಗೆ ಬಟ್ಟೆಯು ಆ ದಿನದ ಆಹಾರವು ಇಲ್ಲದೆ ಇರುವಾಗ, ಸೊ ನಿಮ್ಮಲ್ಲಿ ಒಬ್ಬನು ಅವರಿಗೆ ದೇಹಕ್ಕೆ ಬೇಕಾದದನ್ನು ಕೊಡದೆ ಸಮಾಧಾನದಿಂದ ಹೋಗಿರಿ, ಬೆಂಕಿ ಕಾಯಿಸಿಕೊಳ್ಳಿ, ಹೊಟ್ಟೆ ತುಂಬಿಸಿಕೊಳ್ಳಿ ಎಂದು ಬರೀ ಮಾತು ಹೇಳಿದರೆ ಪ್ರಯೋಜನವೇನು? ನಾವು ತಗೊಂಡು ಕೊಡ್ತೀವಿ ಯಾರಿಗೆ? ದುರ್ಬೋಧಕರಿಗೆ. ಅನೇಕರಿಗೆ ಕೋಪ ಬರುತ್ತೆ ನನ್ನ ಮೇಲೆ. ಅನೇಕರು ಕಾಯ್ತಾ ಇರ್ತಾರೆ, ಯಾವತ್ತಪ್ಪ ಇವನು ಬಾಯಿ ಮುಚ್ಚೋಗುತ್ತಂತ ಹೇಳ್ಬಿಟ್ಟು. ಅನೇಕ ಸಂದರ್ಭದಲ್ಲಿ ನಾನು ಯೋಚನೆ ಮಾಡಿದೆ, ಇದರಲ್ಲಿ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು. ಇವತ್ತು ಬೆಳಗ್ಗೆ ಹೇಳಿದೆ, ಐ ವಾಂಟ್ ಟು ಸ್ಟಾಪ್ ಈ ಲೈವ್. ಯಾವತ್ತೆಲ್ಲ ನಾನು ಇದನ್ನ ಹೇಳ್ಬೇಕು, ನಿಲ್ಲಿಸಬೇಕು ಎಂಬುದಾಗಿ ಹೇಳಿದ್ದೀನಿ, ಅವತ್ತೆಲ್ಲ ನನಗೆ ಬರುವಂತ ವಾಕ್ಯ ಇವತ್ತು ನಾನು ಓದಿದೆ. ಮತ್ತೆ ಯೇಸು ಕ್ರಿಸ್ತನು ಪೌಲನಿಗೆ ಹೇಳಿದಂಥದ್ದು, ಸ್ಪೀಕ್ ಆನ್, ಮಾತಾಡ್ತಾನೆ ಇರು. ಸೊ ನೋ ಒನ್ ಕ್ಯಾನ್, ಯಾರಿಂದಲೂ ಏನು ಮಾಡಕ್ಕಾಗಲ್ಲ. 2002ರಲ್ಲಿ ಇದೇ ವಾಕ್ಯವನ್ನ ದೇವರು ನನಗೆ ಕೊಟ್ಟರು. ನಾನು ದುಬಾಯಲ್ಲಿ ಒಳ್ಳೆ ಕೆಲಸ ಮಾಡಿಕೊಂಡು ಬದುಕಿರುವಂತಹ ಸಂದರ್ಭದಲ್ಲಿ ದೇವರ ವಾಕ್ಯವನ್ನು ಓದುವಂತಹ ಸಂದರ್ಭದಲ್ಲಿ ಈ ಒಂದು ವಾಕ್ಯ ನನಗೆ ಬಹಳವಾಗಿ ಸ್ಟ್ರೈಕ್ ಆಯಿತು. ಯೆರೆಮೀಯ 15ನೇ ಅಧ್ಯಾಯ, ನೀನು ನನ್ನ ಸಮ್ಮುಖದಲ್ಲಿ ನೀನು ಹಿಂತಿರುಗಿದರೆ, ನನ್ನ ಕಡೆಗೆ ಹಿಂತಿರುಗಿದರೆ ನನ್ನ ಸಮ್ಮುಖದಲ್ಲಿ ನಿಲ್ಲುವಂತೆ ಮಾಡಿ ನಾನು ನಿನ್ನನ್ನು ಸೇರಿಸಿಕೊಳ್ಳುವೆನು. ನೀನು ತುಚ್ಛವಾದದನ್ನು ನಿರಾಕರಿಸಿ ಅಮೂಲ್ಯವಾದದನ್ನು ಪ್ರಕಾಶಪಡಿಸಿದರೆ ನೀನು ನನ್ನ ಬಾಯಂತಿರುವಿ. ಜನರು ನಿನ್ನ ಕಡೆಗೆ ತಿರುಗಿಕೊಳ್ಳುವರು, ನೀನು ಅವರ ಕಡೆಗೆ ತಿರುಗದಿರುವಿ. ನಾನು ನಿನ್ನನ್ನು ಈ ಜನರಿಗೆ ದುರ್ಗಮವಾದ ತಾಮ್ರದ ಪೌಳಿಗೋಡೆಯನ್ನಾಗಿ ಮಾಡುವೆನು. ಅವರು ನಿನಗೆ ವಿರೋಧವಾಗಿ ಯುದ್ಧ ಮಾಡುವರು, ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ನಿನ್ನನ್ನು ರಕ್ಷಿಸಲು ನಾನೇ ನಿನ್ನೊಂದಿಗಿದ್ದೇನೆ. ಇದು ಯೆಹೋವನಾದ ನನ್ನ ಮಾತು. ನಾನು ನಿನ್ನನ್ನು ದುಷ್ಟರ ಕೈಯಿಂದ ಉದ್ಧರಿಸುವೆನು, ಕ್ರೂರರ ಕೈಯಿಂದ ರಕ್ಷಿಸುವೆನು. 2002ರಲ್ಲಿ 2002 2001ರಲ್ಲಿ ದೇವರ ವಾಕ್ಯವನ್ನು ಓದುವಂತಹ ಸಂದರ್ಭದಲ್ಲಿ ಸಿಕ್ಕಿದಂತ ವಾಕ್ಯ ಇದು. ಎರಡು 2019ರಲ್ಲಿ ನಜರೇತ್ ಮೀಡಿಯಾವನ್ನು ಪ್ರಾರಂಭ ಮಾಡಿದಾಗ ಅನೇಕ ಸಂದರ್ಭದಲ್ಲಿ ಯೋಚನೆ ಮಾಡಿದೆ, ಲೆಟ್ ಅಸ್ ವೈಂಡ್ ಅಪ್, ಇಲ್ಲಿಗೆ ನಿಲ್ಲಿಸ್ಬಿಡೋಣ ಸಾಕು ಅಂತ ಸಂದರ್ಭದಲ್ಲಿ ದೇವರು ನನಗೆ ಕೊಟ್ಟಂತ ವಾಕ್ಯ ಇದು. ಹೆದರಬೇಡ, ಸುಮ್ಮನಿರದೆ ಮಾತಾಡುತ್ತಲೇ ಇರು, ನಾನೇ ನಿನ್ನೊಂದಿಗಿದ್ದೇನೆ, ಯಾರು ನಿನ್ನ ಮೇಲೆ ಬಿದ್ದು ಕೇಡು ಮಾಡುವುದಿಲ್ಲ. ಈ ಪಟ್ಟಣದಲ್ಲಿ ನನಗೆ ಬಹಳ ಮಂದಿ ಇದ್ದಾರೆ. ಮತ್ತಾಯನ ಯೋಹಾನರ ಸುವಾರ್ತೆಯಲ್ಲಿ ನಾವು ನೋಡಿದ್ವಿ, ನನ್ನ ಸ್ವರಕ್ಕೆ ಕಿವಿಗೊಡುವಂತಹ ಕುರಿಗಳು ಅವೇ. ಅಂದ್ರೆ ದೇವರ ಶಬ್ದಕ್ಕೆ ಕಿವಿಗೊಡುವಂತಹ ಕುರಿಗಳು ಈ ಪಟ್ಟಣದಲ್ಲಿ, ಈ ರಾಜ್ಯದಲ್ಲಿ ಇನ್ನೂ ಅನೇಕರಿದ್ದಾರೆ. ಈ ಕನ್ನಡ ಮಣ್ಣಿನಲ್ಲಿ ಅನೇಕರಿದ್ದಾರೆ. ಬೀದರಿಂದ ಚಾಮರಾಜನಗರ ತನಕ ದಿನಂಪ್ರತಿ ಪ್ರಯಾಣ ಮಾಡಿ ಬೋಧನೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಆದರೆ ದೇವರು ಈ ಮಾಧ್ಯಮದ ಮೂಲಕವಾಗಿ ದೇವರ ವಾಕ್ಯವನ್ನ ಕರ್ನಾಟಕದಲ್ಲಿರುವಂತಹ ಕನ್ನಡಿಗರು ಮಾತ್ರವಲ್ಲ, ಪ್ರಪಂಚದಲ್ಲಿರುವಂತಹ ಕನ್ನಡಿಗರು ಕೇಳುವಂತೆ ಮಾಡ್ತಾ ಇದ್ದಾನೆ. ಮಿಷನ್ ಟು ಪ್ರೀಚ್ ದ ಗಾಸ್ಪಲ್. ದೌತ್ಯ ದೇವರ ಸುವಾರ್ತೆಯನ್ನು ಸಾರುವಂಥದ್ದು. ಎರಡನೇದಾಗಿ ಹೇಳಿದೆ, ದೌತ್ಯ ಟು ಹೆಲ್ಪ್ ದ ನೀಡಿ, ಟು ಹೆಲ್ಪ್ ದ ನೀಡಿ. ಪ್ರತ್ಯೇಕವಾಗಿ ನನ್ನನ್ನು ಕೇಳುವ ಪ್ರೀತಿಯ ದೇವ ಜನರೇ, ನಿಮ್ಮ ಹಣವನ್ನ ದುರ್ಬೋಧಕರಿಗೆ ಕೊಟ್ಟು ಸಮಯವನ್ನ ನಷ್ಟಪಡಿಸ್ಕೊಳ್ಬೇಡ್ರಿ. ಹೆಲ್ಪ್ ದ ನೀಡಿ. ನೋಡಿ, ಇಲ್ಲಿ ಯಾಕೋಬ ಹೇಳಿದ್ದು, ಒಬ್ಬ ಸಹೋದರನೋ ಸಹೋದರಿಯೋ ಆ ದಿನಕ್ಕೆ ಬೇಕಾದಂಥದ್ದು ಅವರಿಗೆ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಅವರೊಂದಿಗೆ ನೀನು
ಡಾಕ್ಟ್ರಿನ್ ವಿಷಯ ಮಾತಾಡಬೇಡ. ಸೊ ವಿ ಲವ್ ಟು ಪ್ರೀಚ್ ದ ಡಾಕ್ಟ್ರಿನ್. ನಾವು ಸಿದ್ಧಾಂತವನ್ನ ಪ್ರಸಂಗ ಮಾಡುವುದಕ್ಕೆ ಬಯಸುವಂತವರು. ಯಾರಾದ್ರೂ ಒಬ್ಬ ವ್ಯಕ್ತಿ ಏನಾದ್ರೂ ಕಷ್ಟದಲ್ಲಿ ಬಿಟ್ಬಿಟ್ಟು ನಾವು ಹೇಳ್ತೀವಿ, ನಿನಗೆ ನಂಬಿಕೆ ಇಲ್ಲ. ಸೊ ಡೋಂಟ್ ಪ್ರೀಚ್ ದ ಡಾಕ್ಟ್ರಿನ್ ಅಟ್ ಆಲ್. ಎಲ್ಲಾ ಸಂದರ್ಭದಲ್ಲಿ ಡಾಕ್ಟ್ರಿನ್ ಇಸ್ ನೆಸೆಸರಿ, ಬಟ್ ನಾಟ್ ಇನ್ ಎವ್ರಿವೇರ್. ಬೋಧನೆ ಒಳ್ಳೆಯದು, ಆದರೆ ಎಲ್ಲ ಸ್ಥಳದಲ್ಲಿ ಬೋಧನೆ ಒಳ್ಳೆಯದಲ್ಲ. ಸೊ ಎಲ್ಲಿ ನಾವು ಪ್ರಾಯೋಗಿಕವಾದ ಕಾರ್ಯಗಳನ್ನು ಮಾಡಬೇಕು, ಅಲ್ಲಿ ಪ್ರಾಯೋಗಿಕವಾದ ಕಾರ್ಯಗಳನ್ನು ಮಾಡದೆ ಬೋಧನೆ ಮಾಡಿದ್ರೆ ಅದು ದೇವರಿಗೆ ಅವಮಾನ ಮಾಡುವ ರೀತಿಯಲ್ಲಿ. ಇಲ್ಲಿ ಅದಕ್ಕೆ ಯಾಕೋಬ ಹೇಳಿದ್ದು, ಒಬ್ಬ ಸಹೋದರಿಗೆ ಬಟ್ಟೆಯು ಆ ದಿನದ ಆಹಾರವು ಇಲ್ಲದೆ ಇರಲಾಗಿ ಅವರ ದೇಹಕ್ಕೆ ಬೇಕಾದದನ್ನ ಕೊಡದೆ ಸಮಾಧಾನದಿಂದ ಹೋಗ್ರಿ, ಬೆಂಕಿ ಕಾಯಿಸ್ಕೊಳ್ಳಿ, ಹೊಟ್ಟೆ ತುಂಬಿಸ್ಕೊಳ್ಳಿ ಎಂಬುದಾಗಿ ಹೇಳಿದರೆ ಪ್ರಯೋಜನವೇನು? ನೋಡಿ, ಇಲ್ಲಿ ಯೋಹಾನ ಯೇಸು ಕ್ರಿಸ್ತನನ್ನ ಒಂದು ಉದಾಹರಣೆಯಾಗಿ ಹೇಳ್ತಾ ಇದ್ದಾನೆ. 16ನೇ ವಾಕ್ಯ, ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದರಲ್ಲಿಯೇ ಪ್ರೀತಿ ಇಂಥದೆಂಬುದು. ಅಂದ್ರೆ ಸೊ ವಿ ಹ್ಯಾವ್ ಟು ಸ್ಯಾಕ್ರಿಫೈಸ್. ನೋಡಿ, ಎಲಿಯ ಚಾರಾಫ್ತ ಎಂಬ ಊರಿಗೆ ಹೋದ. ನಮಗೆ ಗೊತ್ತು, ಎಲಿಯ ಹೇಳ್ದ, ನಾನು ತಿಳಿಸದೆ ಇನ್ನು ಮುಂದೆ ಮಳೆ ಆಗಲಿ ಮಂಜಾಗಲಿ ಬೀಳೋದಿಲ್ಲ. ಸ್ವಲ್ಪ ದಿನ ದೇವರು ಕೆರೆ ತಳದಲ್ಲಿ ಎಲಿಯನಿಗೆ ಬೇಕಾದಂತಹ ನೀರನ್ನ ಒದಗಿಸ್ಕೊಟ್ರು. ಕೊನೆಗೆ ಅಲ್ಲಿ ಮುಗ್ದೋಯ್ತು. ನಂತರವಾಗಿ ದೇವರು ಹೇಳ್ತಾ ಇದ್ದಾರೆ, ನೀನು ಚಾರಾಫ್ತ ಎಂಬ ಊರಿಗೆ ಹೋಗು. ಚಾರಾಫ್ತ ಎಂಬ ಊರಿಗೆ ಹೋದಂತಹ ಸಂದರ್ಭದಲ್ಲಿ ಒಬ್ಬ ವಿಧವೆ ಕೆಲವು ಕಟ್ಟಿಗೆಗಳನ್ನು ಆಯ್ಕೊಂತ ಇದ್ದಾಳೆ. ಓದಂತಹ ಎಲಿಯ ಆಕೆಗೆ ಹೇಳ್ದ, ಅಮ್ಮ ಒಂದು ತಂಬಿಗೆ ನೀರು ಕೊಡು. ಚಾರಾಫ್ತದಲ್ಲಿ ನೀರಿಗೆ ಕೊರತೆ ಇಲ್ಲ, ಥ್ಯಾಂಕ್ ಗಾಡ್. ಆಕೆ ನೀರನ್ನ ತರುವುದಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಎಲಿಯ ಹೇಳ್ದ, ಬರಬೇಕಾದ್ರೆ ಒಂದು ರೊಟ್ಟಿ ತಗೊಂಡ್ ಬಾ. ಆಕೆ ಹೇಳಿದ್ರು, ಅಯ್ಯ, ನನ್ನ ಹತ್ರ ಇರುವಂಥದ್ದೇ ಒಂದು ಮೊಗೆಯಲ್ಲಿ ಸ್ವಲ್ಪ ಹಿಟ್ಟು, ಸ್ವಲ್ಪ ಎಣ್ಣೆ. ಸೊ ಅದರಲ್ಲಿ ಒಂದು ಚಿಕ್ಕ ರೊಟ್ಟಿಯನ್ನ ಮಾಡ್ಕೊಳ್ತೇವೆ, ಗುಬ್ಬೂಸ್ ಮಾಡ್ತೇವೆ. ಅದನ್ನ ನಾನು ತಿನ್ನಬೇಕು, ನನ್ನ ಮಗ ತಿನ್ನಬೇಕು. ಸೊ ದಿಸ್ ಇಸ್ ಅವರ್ ಲಾಸ್ಟ್ ಸಫರ್. ಇದು ನಮ್ಮ ಕೊನೆಯ ಭೋಜನ. ಇದಾದ ಮೇಲೆ ನಮಗೆ ಆಹಾರ ಇಲ್ಲ. ನೀರು ಕುಡ್ಕೊಂಡು ಎಷ್ಟು ದಿನ ಬದುಕಕ್ಕಾಗುತ್ತೆ? ಅಟ್ ಲಾಸ್ಟ್ ವಿ ವಿಲ್ ಡೈ. ಸೊ ನಮ್ಮ ಸುತ್ತಮುತ್ತಲು ಅನೇಕರು ಆಲ್ರೆಡಿ ಸತ್ತೋಗ್ಬಿಟ್ಟಿದ್ದಾರೆ. ಸೊ ಟುಡೇ ಈಸ್ ಲಾಸ್ಟ್, ನಮ್ಮ ಕೊನೆಯ ಭೋಜನ ಇದು. ಎಲಿಯ ಹೇಳ್ದ, ಅವೆಲ್ಲ ಸರಿಯಮ್ಮ, ನೀನು ಮೊದಲು ನನಗೆ ಮಾಡ್ಕೊಂಡು ಬಾ. ಮತ್ತೆ ಒಂದು ಸಂದೇಶವನ್ನು ಹೇಳ್ದ, ಇನ್ನು ಮಳೆ ಬೀಳುವ ತನಕ ನಿನ್ನ ಮೊಗೆಯಲ್ಲಿರುವಂತ ಎಣ್ಣೆ, ನಿನ್ನ ಪಾತ್ರೆಯಲ್ಲಿರುವಂತ ಹಿಟ್ಟು ತೀರೋದಿಲ್ಲ. ಈಸ್ ನಾಟ್ ಆಕೆ ಯಹೂದ್ಯಳಲ್ಲ. ಸೊ ಏನಾದ್ರೂ ಆಕೆಗೆ ಎಲ್ಲಿಂದ ಬಂತ ನಮಗೆ ಗೊತ್ತಿಲ್ಲ. ಆಕೆ ಏನ್ ಮಾಡಿದ್ಲು, ಒಂದು ರೊಟ್ಟಿ ಮಾಡಿ ಎಲಿನಿಗೆ ಕೊಟ್ಲು. ಆಕೆ ಹೇಳ್ತಾ ಇದೆ, ಆ ಬರಗಾಲ ಮುಗಿಯುವ ತನಕ ಆಕೆಯು, ಆಕೆಯ ಮಗನು, ಆಕೆಯ ಮನೆಯವರು, ಎಲಿಯನು ಏನ್ ಮಾಡಿದ್ರು? ಆಹಾರವನ್ನ ತಿಂದ್ರು. ಅಂದ್ರೆ ಆಕೆ ಶಿ ವಾಸ್ ರೆಡಿ ಟು ಸ್ಯಾಕ್ರಿಫೈಸ್. ಕೊಡಬೇಕು. ಸೊ ನನ್ನ ಹತ್ರ 100 ರೂಪಾಯಿ ಇದೆ, 90 ರೂಪಾಯಿ ಬಿರಿಯಾನಿ ನಾನು ತಿಂತೀನಿ, 10 ರೂಪಾಯಿದ ಅನ್ನ ಸಾಂಬಾರ್ ನಿನಗೆ ಕೊಡಿಸ್ತೀನಿ ಎಂಬುವಂಥದ್ದೆಲ್ಲ ತ್ಯಾಗ. ಅದೆಲ್ಲ ತ್ಯಾಗ. ಅದಕ್ಕೆ ಇಲ್ಲಿ ಯೋಹಾನ ಹೇಳಿದ್ದು, ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣ ಕೊಟ್ಟದರಲ್ಲಿ ಪ್ರೀತಿ ಎಂತೆಂಬುದನ್ನು ನೋಡಿ. ತಂದೆಯಾದ ದೇವರ ಒಂದು ನಿಯೋಗವಾಗಿತ್ತು, ದೌತ್ಯವಾಗಿತ್ತು. ಏನು? ತನ್ನ ಮಗನನ್ನ ಲೋಕಕ್ಕೆ ಕಳುಹಿಸಿ ಮನುಷ್ಯರ ಪಾಪಗಳಿಗಾಗಿ ಸರ್ವಾಂಗ ಹೋಮವಾಗಿ ಸಮರ್ಪಿಸುವಂಥದ್ದು.
ಸೊ ಅದೇ ರೀತಿ ಕ್ರೈಸ್ತರಾದ ನಾವುಗಳು ಏನ್ ಮಾಡಬೇಕು? ಕೊರತೆಯಲ್ಲಿರುವ ನಮ್ಮ ಸಹೋದರರನ್ನ ನೋಡಿ ಕರುಣಿಸದೆ ಬಿಡಬಾರ್ದು, ಕರುಣಿಸಬೇಕು. ಇಟ್ ಈಸ್ ಆಲ್ಸೋ ಎ ಮಿಷನ್. ಇದು ಸಹ ಒಂದು ದೌತ್ಯ. ಆದ್ರೆ ಬದಲಾಗಿ ನಾವೇನ್ ಮಾಡ್ತೀವಿ? ತಗೊಂಡೋಗ್ಬಿಟ್ಟು ದುರ್ಬೋಧಕರ ಪಾದಕ್ಕೆ ಇಡ್ತಾ ಇದ್ದೀವಿ. ಶೇಮ್ ಆನ್ ಅಸ್, ಶೇಮ್ ಆನ್ ಅಸ್. ಬೇಡ ಪ್ರಿಯರೇ, ಬ್ಯಾಕ್ ಟು ದ ಬೈಬಲ್. ದಯವಿಟ್ಟು ಸತ್ಯವೇದದ ಕಡೆಗೆ ನಿಮ್ಮ ಗಮನವನ್ನು ಹರಿಸಿ. ಈ ದುರ್ಬೋಧಕರ ಮಾತುಗಳಿಗೆ ಕಿವಿಗೊಡಬೇಡ್ರಿ. ಯು ಆರ್ ಲೂಸಿಂಗ್, ಯು ಆರ್ ನಾಟ್ ಗೇನಿಂಗ್ ಎನಿಥಿಂಗ್. ಯು ಆರ್ ನಾಟ್ ಗೇನಿಂಗ್ ಎನಿಥಿಂಗ್. ಮೂರನೇದಾಗಿ ದೌತ್ಯ. ಯೆಶಾಯನ ಪ್ರವಾದನ ಗ್ರಂಥ 58ನೇ ಅಧ್ಯಾಯದಲ್ಲಿ ಇಸ್ರಾಯೇಲ್ ಮಕ್ಕಳು ಕೂಗ್ತಾ ಇದ್ದಾರೆ, ನಾವು ಉಪವಾಸ ಮಾಡ್ತಾ ಇದ್ದೀವಿ, ಆದರೆ ನೀನು ನಮ್ಮನ್ನು ಯಾಕೆ ಕಟಾಕ್ಷಿಸ್ತಾ ಇಲ್ಲ? ಸೊ ವಿ ಆರ್ ಫಾಸ್ಟಿಂಗ್. ಯಾಕಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಇತ್ತು, ಯು ಹ್ಯಾವ್ ಟು ಫಾಸ್ಟ್, ನೀವು ಉಪವಾಸ ಮಾಡಬೇಕು. ಆದರೆ ಆ ಉಪವಾಸದ ಸಂದರ್ಭದಲ್ಲಿ ಸರ್ವಶಕ್ತನಾದ ದೇವರು ಮೋಶೆಯ ಮೂಲಕ ಇಸ್ರಾಯೇಲರಿಗೆ ಕೊಟ್ಟಂತದ್ದು, ಯು ಶುಡ್ ನಾಟ್ ಡೂ ಎನಿ ವರ್ಕ್, ಯಾವ ಕೆಲಸವನ್ನು ಮಾಡಬಾರದು. ಈ ಒಂದು ಇನ್ ದ ಡೇ ಆಫ್ ಸಬ್ಬತ್, ಸಬ್ಬತ್ತಿನ ದಿನದಲ್ಲಿ ನೋಡಿ 13ನೇ ವಾಕ್ಯ ಹೇಳ್ತಾ ಇದೆ, ನೀವು ಸಬ್ಬತ್ ದಿನವನ್ನು ಅಗಮ್ಯವಾದದೆಂದು ತಿಳಿದು ಆ ನನ್ನ ಪರಿಶುದ್ಧ ದಿನದಲ್ಲಿ ನಿಮ್ಮ ದಿನನಿತ್ಯದ ಕೆಲಸ ಮಾಡದೆ, ಸ್ವೇಚ್ಛೆಯಾಗಿ ನಡೆಯದೆ, ಸ್ವಕಾರ್ಯದಲ್ಲಿ ನಿರತರಾಗದೆ, ಹರಟದೆ, ಯೆಹೋವನ ಸಬ್ಬತ್ತೆಂಬ ಪರಿಶುದ್ಧ ದಿನವು ಉಲ್ಲಾಸಕರವು ಮಾನ್ಯವಾದದ್ದು ಆದದ್ದೆಂದು ಘನಪಡಿಸಿದರೆ. ಸೊ ಸಬ್ಬತ್ ದಿನದಲ್ಲಿ ಮತ್ತು ವರ್ಷಕ್ಕೆ 3 ಆವರ್ತಿ ಕೆಲವು ಪ್ರತ್ಯೇಕವಾದ ಉಪವಾಸದ ದಿನಗಳನ್ನ ಯೆಹೋವನು ಇಸ್ರಾಯೇಲ್ ಮಕ್ಕಳಿಗೋಸ್ಕರವಾಗಿ ಸಿದ್ಧ ಮಾಡಿದ. ಈ ದಿನಗಳಲ್ಲಿ ನಾವೇನ್ ಮಾಡಬಾರ್ದು? ಇಸ್ರಾಯೇಲ್ ಮಕ್ಕಳು ಏನ್ ಮಾಡಬಾರ್ದು? ಕೆಲಸ ಮಾಡಬಾರ್ದು. ಆದ್ರೆ ಇವರೇನು ಮಾಡಿದ್ರು? ಕಿಲಾಡಿಗಳು ಇವರು, ನಮ್ಮ ತರ. ಇವರು ಕೆಲಸ ಮಾಡಲಿಲ್ಲ. ಆದರೆ ಇವರುಗಳ ಮನೆಗಳಲ್ಲಿ ಯಾರಿದ್ರು? ದಾಸರಿದ್ರು, ಸ್ಲೇವ್ಗಳಿದ್ರು. ಈ ದಾಸರಿಂದ ಏನು ಮಾಡೋದು? ಕೆಲಸ ಮಾಡಿಸ್ತಾ ಇದ್ರು. ಆದ್ರೆ ಯೆಹೋವನು ಹೇಳಿದ್ದು, ನೀವಾಗಲಿ ನಿಮ್ಮ ಮನೆಯಲ್ಲಿರುವ ದಾಸದಾಸಿಯರಾಗಲಿ ನಿಮ್ಮ ಮೃಗಗಳಾಗಲಿ ಯಾವ ಕೆಲಸ ಮಾಡಬಾರ್ದು ಅಂತ. ಮಿಷನ್ ಅನ್ನುವಂಥದ್ದು ಅಂದ್ರೆ ಕ್ರೈಸ್ತರಾದ ನಮಗೆ ದೇವರು ಕೊಟ್ಟಿರುವಂತಹ ದೌತ್ಯ, ನಾಟ್ ಓನ್ಲಿ ಟು ಪ್ರೀಚ್ ದ ಗಾಸ್ಪಲ್, ನಾಟ್ ಓನ್ಲಿ ಟು ಹೆಲ್ಪ್ ದ ಪುವರ್, ಮತ್ತೇನು, ನಮ್ಮ ಕೈ ಕೆಳಗೆ ಕೆಲಸ ಮಾಡುವಂತಹ ವ್ಯಕ್ತಿಗಳಿಗೂ ಸಹ ನಾವೇನ್ ಮಾಡಬೇಕು? ನಾವು ವಿ ಹ್ಯಾವ್ ಶೋ ದ ಕಂಪ್ಯಾಷನ್ ಆನ್ ದೆಮ್, ಅವರ ಮೇಲೆ ಕರುಣೆಯನ್ನು ತೋರಿಸಬೇಕು. ಇವತ್ತು ಭಾನುವಾರ. ಸೊ ನಮ್ಮಲ್ಲಿ ಅನೇಕರು ಬಿಸ್ನೆಸ್ ಮಾಡುವಂಥವರಿದ್ದಾರೆ. ಸೊ ನಮ್ಮಲ್ಲಿ ಅನೇಕವರು ಅನೇಕ ವಿಧವಾದಂತಹ ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡಿರ್ತಾರೆ. ಆದರೆ ಇವತ್ತು ನೋಡಿದ್ರೆ ಇಂಥವರ ಎಲ್ಲ ಕೆಲಸದವರು ಇವತ್ತು ಕೆಲಸ ಮಾಡ್ತಾ ಇರ್ತಾರೆ. ಇವ್ರು ಮಾತ್ರ ಅಲ್ಲೆಲ್ಲಿಯ ಸೋತ್ರ. ನೋ. ಸೊ ಲೆಟ್ ದಮ್ ಟೇಕ್ ರೆಸ್ಟ್. ಅವ್ರಿಗೂ ವಿಶ್ರಾಂತಿಯನ್ನು ಕೊಡ್ರಿ. ಸಬ್ಬತ್ ಅನ್ನುವಂಥದ್ದು ವಿಶ್ರಾಂತಿ. ಆದಿಕಾಂಡದಲ್ಲಿ ನಾವು ನೋಡ್ತೇವೆ, 6 ದಿನದಲ್ಲಿ ದೇವರು ಎಲ್ಲವನ್ನ ಪೂರ್ತಿಗೊಳಿಸಿ 7ನೇ ದಿನದಲ್ಲಿ ಏನ್ ಮಾಡ್ದ? ವಿಶ್ರಾಂತಿಯನ್ನು ತೆಗೆದುಕೊಂಡ. ನೋಡಿ 2:7-2:3, ಹೀಗೆ ಭೂಮಿ ಆಕಾಶಗಳು ಅವುಗಳಲ್ಲಿರುವ ಸಮಸ್ತವು ನಿರ್ಮಿತವಾಯಿತು. ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿಬಿಟ್ಟು 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡನು. ಈಗ ದೇವರಿಗೇನು ಇದಾಯ್ತು, ಸುಸ್ತಾಯ್ತಾ? ಅಲ್ಲ. ಸೊ ಅಲ್ಲಿ ಹೇಳುವಂಥದ್ದು ವಿ ನೀಡ್ ಅ ರೆಸ್ಟ್. ಅಂದ್ರೆ ನಮ್ಮ ದೌತ್ಯ, ನಮ್ಮ ನಿಯೋಗ ಅನ್ನುವಂಥದ್ದು, ಇಫ್ ನಮ್ಮ ಕೈ ಕೆಳಗೆ ಯಾರಾದರೂ ಕೆಲಸಗಾರರಿದ್ರೆ ಅವರಿಗೂ ಸಹ ನ್ಯಾಯಯುತವಾದ ಕಾರ್ಯಗಳನ್ನು ಮಾಡಬೇಕು.
ನಾವಿದ್ಯಾವುದು ಮಾಡಲ್ಲ ರೀ. ನಾವು ಮಾಡೋದಿಷ್ಟೇ ಒಂದೇ ಒಂದು ಕೆಲಸ. ನಾವು ಮಾಡೋದು ಒಂದೇ ಒಂದು ಕೆಲಸ. ಯಾವನೊಬ್ಬ ಬರ್ತಾನೆ ಹೇಳ್ತಾನೆ, ಬ್ರದರ್ ನಾವು ಅಲ್ಲಿ ಚರ್ಚ್ ಕಟ್ತಾ ಇದ್ದೀವಿ, ಸ್ವಲ್ಪ ದುಡ್ಡು ಕೊಡಿ, ನಿಮ್ಮ ಹೆಸರು ನಾವು ಕಲ್ಲಲ್ಲಿ ಕೆತ್ತಿದ್ದೀವಿ, ತಗೋ 1 ಲಕ್ಷ. ಇನ್ಯಾವನೋ ಬರ್ತಾನೆ, ಸ್ವಾಮಿ ಬ್ರದರ್ ನಾವು ಇಲ್ಲಿ ಇದು ಮಾಡ್ತಾ ಇದೀವಿ, ದುಡ್ಡು ಕೊಡಿ, ನಾವು ಪಂಪ್ಲೆಟಲ್ಲಿ ನಿಮ್ಮ ಹೆಸರು ಹಾಕ್ತೇವೆ, ತಗೋ 50,000. ಇದೆಲ್ಲ ಮಿಷನ್. ಇದೆಲ್ಲ ಮಿಷನ್, ಇದೆಲ್ಲ ದೇವರು ನಮಗೆ ಕೊಟ್ಟಿರುವಂತಹ ದೌತ್ಯ. ದೇವರು ಕೊಟ್ಟಿರುವಂತಹ ದೌತ್ಯ. ಅದಕ್ಕೆ ಇಲ್ಲಿ ನಾವು ನೋಡಿದ್ವಿ, ಯೋಹಾನನ ಪತ್ರಿಕೆಯಲ್ಲಿ ನೋಡಿದ್ವಿ. ಯೋಹಾನನ ಪತ್ರಿಕೆಯಲ್ಲಿ ಬರೆದಿರುವಂಥದ್ದು ಏನಲ್ಲಿ, ಲೋಕದ ಸಂಪತ್ತುಳ್ಳವನು ನೋಡಿ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಅಪೊಸ್ತಲರ ಕಾಲದಲ್ಲಿ ಬರಗಾಲ ಬಂತು. ಪೌಲ ತನ್ನ ಮಿಷನರಿ ಪ್ರಯಾಣದಲ್ಲಿ ಮೆಕದೋನಿಯ, ಅಖಾಯ, ಕೊರಿಂತ, ರೋಮ ಈ ಸಭೆಗಳಿಂದ ಏನ್ ಮಾಡ್ತಾ ಸಹಾಯವನ್ನು ಸ್ವೀಕಾರ ಮಾಡ್ತಾ ಇದ್ದ. ಈ ರೀತಿ ಸಹಾಯವನ್ನು ಸ್ವೀಕಾರ ಮಾಡಿದ್ದು ಪೌಲನ ದಿನನಿತ್ಯದ ಖರ್ಚಿಗೋಸ್ಕರವಾಗಿ ಅಲ್ಲ. ಕೊರಿಂಥದಲ್ಲಿ ಇರುವಂತಹ ಸಂದರ್ಭದಲ್ಲಿ ಕೆಲಸ ಮಾಡಿ ಪೌಲ ಬದುಕುದ. ಪೌಲನು ಸಹಾಯವನ್ನು ತೆಗೆದುಕೊಂಡಂಥದ್ದು ಯಾರಿಗೆ? ಯೆರೂಸಲೇಮಿನಲ್ಲಿ ಇರುವಂತಹ ಜನರಿಗೆ. ಪ್ರಿಯರೇ, ಈ ಲೋಕದಲ್ಲಿ ಸಂಪತ್ತುಳ್ಳವನು ಸಹಾಯ ಮಾಡಬೇಕಾಗಿರುವಂಥದ್ದು ಇಂತಹ ವ್ಯಕ್ತಿಗಳಿಗೆ. ನಿಮ್ಮ ಸಭೆಯಲ್ಲಿ, ನಿಮ್ಮ ಸಮೂಹದಲ್ಲಿ, ನಿಮ್ಮ ಅಕ್ಕಪಕ್ಕದಲ್ಲಿ ಆಹಾರವಿಲ್ಲದೆ, ವಸ್ತ್ರವಿಲ್ಲದೆ, ಅಂದ್ರೆ ಕೆಲಸಕ್ಕೆ ಹೋಗದೆ ಬಿಟ್ಟಿಯಾಗಿ ಕೂರುವಂಥವನಿಗೆ ಸಹಾಯ ಮಾಡಬೇಡಿ. ಪೌಲ ಹೇಳಿದ್ದಾನೆ, ಕೆಲಸ ಮಾಡದವನು ಊಟ ಮಾಡಬಾರ್ದು. ನೀವು ಸಹಾಯ ಮಾಡಬೇಕಾಗಿರೋ ನಿರ್ಗತಿಕರಿಗೆ. ನಿರ್ಗತಿಕರಂದ್ರೆ ಕೆಲಸಕ್ಕೆ ಹೋಗೋದಕ್ಕೆ ಆಗದೆ ಆಸ್ಪತ್ರೆಗಳಲ್ಲಿ, ಹಾಸಿಗೆಗಳಲ್ಲಿ ಕಾಲ ಕಳೆಯುವಂಥವರಿಗೆ, ಅವರಿಗೆ ಸಹಾಯ ಮಾಡಿ. ಅದನ್ನೇ ಇಲ್ಲಿ ಹೇಳಿ ಸತ್ಯವೇದ ಹೇಳಿರುವಂಥದ್ದು. ಸತ್ಯವೇದದಲ್ಲಿ ಎಲ್ಲೂ ಹೇಳಿಲ್ಲ. ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅಲ್ಲಿ ಯೇಸು ಸ್ವಾಮಿ 2 ಗುಂಪು ಜನರನ್ನ ಬೇರ್ಪಡಿಸುವಂಥದ್ದನ್ನು ನೋಡ್ತಾ ಇದ್ದೇವೆ. ಒಬ್ಬರನ್ನ ತನ್ನ ಎಡಗಡೆಯಲ್ಲಿ ನಿಲ್ಲಿಸ್ತಾನೆ, ಒಬ್ಬರನ್ನ ತನ್ನ ಬಲಗಡೆಯಲ್ಲಿ ನಿಲ್ಲಿಸ್ತಾನೆ. ಬಲಗಡೆಯಲ್ಲಿ ನಿಂತಿರುವವರಿಗೆ ಹೇಳುವಂಥದ್ದು, ನಾನು ಹಸಿದಿದ್ದೆ, ನನಗೆ ಊಟಕ್ಕೆ ಕೊಟ್ರಿ, ನಾನು ಪರದೇಶಿಯಾಗಿದೆ, ನನ್ನನ್ನು ಸೇರಿಸ್ಕೊಂಡ್ರಿ, ನನಗೆ ಬಟ್ಟೆ ಇರಲಿಲ್ಲ, ನನಗೆ ಬಟ್ಟೆ ಕೊಟ್ರಿ, ನಾನು ರೋಗದಲ್ಲಿ ಬಿದ್ದಿದ್ದೆ, ನನ್ನನ್ನು ಆರೈಕೆ ಮಾಡಿದ್ರಿ, ನಾನು ಸೆರೆಮನೆಯಲ್ಲಿ ಬಿದ್ದಿದ್ದೆ, ನನ್ನನ್ನು ನೋಡೋದಕ್ಕೆ ಬಂದ್ರಿ. ಆಗ ನೀತಿವಂತರು ಹೇಳ್ತಾರೆ, ಸ್ವಾಮಿ ಯಾವಾಗ ಸ್ವಾಮಿ ಇವೆಲ್ಲ, ಯಾವಾಗ ನೀವು ಸೆರೆಯಲ್ಲಿ ಬಿದ್ರಿ? ಆಗ ಯೇಸು ಸ್ವಾಮಿ ಹೇಳ್ತಾನೆ, ಈ ಚಿಕ್ಕವರಲ್ಲಿ ಒಬ್ಬನಿಗೆ ನೀವು ಏನನ್ನಾದ್ರೂ ಮಾಡಿದ್ರೆ ಅದು ನನಗೆ ಮಾಡಿದ ಹಾಗಾಯ್ತು. ಇಲ್ಲೆಲ್ಲೂ ಬರೆದಿಲ್ಲ ನಾನು ಚರ್ಚ್ ಕಟ್ತಾ ಇದ್ರೆ ನೀವು ದುಡ್ಡು ಕೊಟ್ರಿ, ಇಲ್ಲೆಲ್ಲೂ ಬರ್ದಿಲ್ಲ ನಾನು ನಡ್ಕೊಂಡು ಸೇವೆ ಮಾಡ್ತಾ ಇದ್ದೆ ನನಗೆ ಕಾಣಿಸ್ಕೊಟ್ರಿ, ಇಲ್ಲೆಲ್ಲೂ ಬರ್ದಿಲ್ಲ. ಗೊತ್ತಿದ್ದಲ್ಲ, ಇದ್ಯಾವುದೂ ಅಲ್ಲ ಸೇವೆ, ಇದ್ಯಾವುದೂ ಅಲ್ಲ ಮಿಷನ್. ದೇವರು ನಮಗೆ ಕೊಟ್ಟಿರೋ ಮಿಷನ್. ಲೋಕದಲ್ಲಿ ಐಶ್ವರ್ಯವುಳ್ಳವರೇ, ದೇವರು ನಿಮಗೆ ಕೊಟ್ಟಿರುವಂಥದ್ದು ಏನು? ದೌತ್ಯ. ಕೊರತೆಯಲ್ಲಿರುವ ಸಹೋದರನ ನೋಡಿ ಕನಿಕರಿಸುವಂಥದ್ದು. ಅದು ಹೇಳಿದ್ರೆ ಮುಂದೈತೆ ಮಾರಿ ಹಬ್ಬ. ಮೇಲಕ್ಕೆ ಹೋಗ್ಬೇಕಾದ್ರೆ ಸಿಕ್ತತೆ ಮಾರಿ ಹಬ್ಬ, ಇಲ್ಲಿ ಸಿಕ್ಕಲ್ಲ ಮಾರಿ ಹಬ್ಬ. ಮಿಷನ್ ಏನಾಗಿದೆ? ಸಹಾನುಭೂತಿಯೊಂದಿಗಿನ ಕಾರ್ಯ. ಎಲ್ಲಿ ಸುವಾರ್ತೆಯನ್ನು ಸಾರಬೇಕು ಅಲ್ಲಿ ಸುವಾರ್ತೆಯನ್ನು ಸಾರ್ರಿ. ಎಲ್ಲಿ ಜನರಿಗೆ ಆರ್ಥಿಕವಾಗಿ ಸಹಾಯವನ್ನು ಮಾಡಬೇಕು ಅಲ್ಲಿ ಆರ್ಥಿಕವಾಗಿ ಸಹಾಯವನ್ನು ಮಾಡ್ರಿ. ಎಲ್ಲಿ ಕರುಣೆಯನ್ನು ತೋರಿಸ್ಬೇಕು ಅಲ್ಲಿ ಕರುಣೆಯನ್ನು ತೋರಿಸ್ರಿ. ಇಲ್ಲದೆ ಹೋದ್ರೆ ನಮ್ಮ ಜೀವಿತ ವ್ಯರ್ಥ, ಗುಡ್ ಫಾರ್ ನಥಿಂಗ್ ಅಷ್ಟೇ. ನೋಡಿ, ಕೊರಿಂಥ ಪತ್ರಿಕೆಯಲ್ಲಿ ಪೌಲ ಹೇಳ್ತಾರೆ, ಬೆಂಕಿಯಿಂದ ಶೋಧಿಸುವಂಥದ್ದು ಒಂದು ದಿನ ಬರ್ತದೆ.
ವಾಟ್ ಎವರ್ ನಾವು ಮಾಡಿರುವಂಥದ್ದೆಲ್ಲವನ್ನ ಬೆಂಕಿಯಲ್ಲಿ ಶೋಧನೆ ಮಾಡ್ತಾರೆ. ಸೊ ನಾವು ಕಟ್ಟಿರುವಂಥದ್ದು ಉಳಿದ್ರೆ ನಮಗೇನು ಸಿಗುತ್ತೆ? ಪ್ರತಿಫಲ ಸಿಗುತ್ತೆ. ಸೊ ನಾವು ಮಾಡಿರುವಂಥದ್ದು ಸುಟ್ಟೋಗ್ಬಿಟ್ರೆ ನೋಡಿ, ಹುಲ್ಲಲ್ಲಿ ಒಂದು ಮನೆ, ಒಂದು ಗುಡಿಸಲು ಕಟ್ಟಿದ್ರೆ ಬೆಂಕಿ ಹಾಕಿದ್ರೆ ಏನಾಗುತ್ತೆ? ಭಸ್ಮ ಆಗೋಗ್ಬಿಡ್ತದೆ. ಸಿಮೆಂಟಲ್ಲಿ ಕಟ್ಟಿದ್ರೆ ಅಟ್ಲೀಸ್ಟು ಸ್ವಲ್ಪನಾರ ಉಳಿತದೆ. ನಾವು ಕಟ್ಟುವಂಥದ್ದು ಹುಲ್ಲಾಗಬಾರ್ದು. ನಾವು ಕಟ್ಟುವಂಥದ್ದು ಅದಕ್ಕೆ ಎಷ್ಟು ಹೇಳಿದನ, ಆ ಜಾಣ ಬಂಡೆ ಮೇಲೆ ಮನೆ ಕಟ್ಟದ, ಆ ಮೂಡ ಉಸುಬಿನ ಮೇಲೆ ಮನೆ ಕಟ್ಟದ. ಇವತ್ತು ಅನೇಕ ಕ್ರೈಸ್ತರು ಉಸುಬಿನ ಮೇಲೆ ಮನೆ ಕಟ್ಟುವಂಥವರಾಗಿ ಮಾರ್ಪಟ್ಟಿದ್ದಾರೆ. ಬೇಗ ಆಗ್ತಂತ ಕೆಲಸ, ಆದರೆ ಮಳೆ ಬಂತು, ಗಾಳಿ ಬೀಸ್ತು, ಮನೆ ದಡಲೆಂಬುದಾಗಿ ಮುರಿದು ಬಿಡ್ತು. ಆದರೆ ಬಂಡೆ ಮೇಲೆ ಕಟ್ಟಿದಂಥ ಮನೆ, ಮಳೆ ಬಂತು, ಗಾಳಿ ಬಂತು, ಆದರೆ ಮನೆ ಬಂಡೆ ಮೇಲೆ ಇದರ ಫಲವಾಗಿ ದೃಢವಾಗಿ ನಿಲ್ತು. ಪ್ರೀತಿಯ ದೇವಜನರೇ, ಯೇಸು ಕ್ರಿಸ್ತ ನಮ್ಮ ಬಂಡೆಯ ಮೇಲೆ ನಮ್ಮ ಕ್ರೈಸ್ತ ಜೀವಿತವನ್ನು ನಾವು ಕಟ್ತಾ ಇದ್ದೇವಾ? ಯೇಸು ಕ್ರಿಸ್ತನ ಬೋಧನೆಯ ಮೇಲೆ ನಮ್ಮ ಕ್ರೈಸ್ತ ಜೀವಿತವನ್ನು ನಾವು ಕಟ್ತಾ ಇದ್ದೇವಾ? ಸೊ ನಾವು ಕೇಳಿಸಿಕೊಳ್ಳುವಂಥದ್ದು ಏನೇ ಆಗಿರಲಿ, ಅದನ್ನ ನಮ್ಮ ದೈನಂದಿನ ಜೀವಿತಕ್ಕೆ ನಾವು ತರುವುದಕ್ಕಿಂತ ಮುಂಚಿತವಾಗಿ ದೇವರ ವಾಕ್ಯದ ಮೂಲಕ ಒಮ್ಮೆ ಪರೀಕ್ಷೆ ಮಾಡ್ಕೊಳ್ರಿ. ಆಮೇಲೆ ಹೇಳ್ಬೇಡಿ, ಅವ್ರು ಹೇಳಿದ್ರು ನಾನು ಕೇಳಿದೆ. ಐಶ್ವರ್ಯವಂತ ಹೇಳ್ದ, ಸ್ವಾಮಿ ಐಶ್ವರ್ಯವಂತ ಹೇಳ್ದ, ಹೌದು ಪ್ರವಾದಿಗಳ ಪುಸ್ತಕ ಇದೆ, ಮೋಶೆಯ ಧರ್ಮಶಾಸ್ತ್ರ ಅದ, ಅವೆಲ್ಲ ಓದಲ್ಲ ಅವರು. ಆದರೆ ಇಲ್ಲಿಂದ ಒಬ್ಬ ಹೋಗಿ ಹೇಳಿದ್ರು ಅವ್ರು ಕೇಳ್ತಾರೆ. ಅಬ್ರಹಾಂ ಹೇಳ್ದ, ಮೋಶೆಯ ಧರ್ಮಶಾಸ್ತ್ರವನ್ನು ನಂಬದವನು, ಪ್ರವಾದಿಗಳ ಪುಸ್ತಕದಲ್ಲಿ ಬರೆದಿರುವಂಥದ್ದನ್ನು ನಂಬದವನು, ಸತ್ತಿರುವ ಒಬ್ಬ ವ್ಯಕ್ತಿ ಹೋಗಿ ಹೇಳಿದ್ರೆ ಯಾವ ರೀತಿ ನಂಬ್ತಾನೆ? ನಿನಗೆ ರಕ್ಷಣೆ ಹೊಂದಬೇಕಾ? ಸೊ ನಿನಗೆ ಪರದೇಶಕ್ಕೆ ಹೋಗ್ಬೇಕಾ? ಅಷ್ಟೇ. ಸರ್ ನಿಮಗೆ ನೋಡಿ, ಯೋಚನೆ ಮಾಡಿ, ನಿಮಗೆ ಬೇಕಾ? ನಿತ್ಯತ್ವ ಬೇಕಾ? ನೀವೇನು ಮಾಡಬೇಕು? ಇಲ್ಲಿ ಸತ್ಯವೇದ ಕೊಡಲ್ಪಟ್ಟಿದೆ. ಸತ್ಯವೇದ ಕೊಡಲ್ಪಟ್ಟಿದೆ. ಆದಿಕಾಂಡದಿಂದ ಪ್ರಕಟಣೆ ಪುಸ್ತಕದ ತನಕ ನಮ್ಮ ಭಾಷೆಯಲ್ಲಿ ನೋಡಿ, ಸ್ವಚ್ಛವಾದ ಕನ್ನಡದಲ್ಲಿ ಸ್ವಚ್ಛವಾದಂತಹ ಪದಗಳಲ್ಲಿ ಕೊಡಲ್ಪಟ್ಟಿದೆ. ಓದಿ ಅರ್ಥ ಮಾಡ್ಕೊಳ್ಳಿ. ಯಾವನೋ ಏನೋ ಹೇಳ್ದ, ತಗೊಂಡ ಕೊಟ್ವಿ, ಲಾಸ್ಟಿಗೆ ಅಷ್ಟೇ, ಮುಗೀತು. ಎಲ್ಲ ಕಡೆ ಹೇಳೋಕ್ಕಾಗೋದಿಲ್ಲ. ಪ್ರಿಯ ದೇವಜನರೇ, ಪ್ರೀತಿಯ ದೇವಜನರೇ, ಪ್ರೀತಿಯ ಸಹೋದರರೇ, ಪ್ರೀತಿಯ ತಂದೆ ತಾಯಿಗಳೇ, ಪ್ರೀತಿಯ ಮಕ್ಕಳೇ, ಡೋಂಟ್ ಫರ್ಗೆಟ್ ದಿಸ್ ಮಿಷನ್. ಅಗಸ್ಟಿನವರು ಹೇಳಿದ್ರು, ಸೈಂಟ್ ಅಗಸ್ಟಿನ್ ಹೇಳಿದ್ರು, ಏನು ಹೇಳಿದ್ರು? ಪ್ರೀಚ್ ದ ಗಾಸ್ಪಲ್ ಅಟ್ ಆಲ್ ಟೈಮ್ಸ್. ಎಲ್ಲ ಸಂದರ್ಭದಲ್ಲಿ ಸುವಾರ್ತೆಯನ್ನು ಸಾರ್ರಿ, ಅವಶ್ಯವಿದ್ದಲ್ಲಿ ಮಾತ್ರ ಪದಗಳನ್ನು ಉಪಯೋಗಿಸಿ. ಯೂಸ್ ಅ ವರ್ಡ್ ವೆನ್ ಇಟ್ ನೆಸೆಸರಿ. ಅಂದ್ರೆ ನಮ್ಮ ಜೀವಿತ ಒಂದು ದೌತ್ಯವಾಗಿ ಮಾರ್ಪಡಲಿ. ಸೊ ವೇರ್ ಎವರ್ ಯು ಆರ್, if you are in school, let your life be a gospel. If you are in college, let your life be a gospel. ಸೊ ನೀನು IT ಕೆಲಸ ಮಾಡ್ತಾ ಇದೀಯಾ, ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದೀಯಾ, ಮನೆ ಕೆಲಸ ಮಾಡ್ತಾ ಇದೀಯಾ, ಎಲ್ಲ ಕೆಲಸ ಮಾಡ್ತಾ ಇರು. ಲೆಟ್ ಯುವರ್ ಲೈಫ್ ಬಿ ಎ ಗಾಸ್ಪಲ್. ಅಷ್ಟೇ. ಸೊ ನಾವು ಹಂಗಲ್ಲ. ಸೊ ನಾವು ವಿ ಆರ್ ವೇಟಿಂಗ್, ಎಕ್ಸ್ಪೆಕ್ಟಿಂಗ್ ಗ್ರೇಟ್ ಥಿಂಗ್ಸ್. ಹಾಗಲ್ಲ. ವೆನ್ ದೇರ್ ಇಸ್ ಎ ಆಪರ್ಚುನಿಟಿ. 4 ಜನರ ಮಧ್ಯದಲ್ಲಿ ನೀನು ಕ್ರಿಸ್ತನ ಮಗನಾಗಿ ಮಗಳಾಗಿ ಬದುಕುವುದಕ್ಕೆ ನಿನ್ನಿಂದ ಸಾಧ್ಯವಾಗದೆ ಹೋದ್ರೆ, ಹೌ ಕ್ಯಾನ್ ಯು ಬಿ ಇನ್ 4,000 ಪೀಪಲ್, ಇನ್ ದ ಮಿಡ್ಸ್ ಆಫ್ 4,000 ಪೀಪಲ್? 4,000 ಜನರ ಮಧ್ಯದಲ್ಲಿ ಯಾವ ರೀತಿಯಾಗಿ ಕ್ರೈಸ್ತನಾಗಿ ಬದುಕ್ತೀಯಾ? 4 ಜನರ ಮಧ್ಯದಲ್ಲಿ ಕ್ರೈಸ್ತನಾಗಿ ಬದುಕು ಸಾಕು. ಮಿಷನ್ ಹೇಳಿದಲ್ಲ, ಕ್ರೈಸ್ತ ನಮ್ಮ ಜೀವಿತ ನಮ್ಮ ಕುಟುಂಬದ ಏಳಿಗೆಗೋಸ್ಕರವಾಗಿ ಮಾತ್ರವಲ್ಲ, ನಮ್ಮ ಜೀವಿತ, ನನ್ನ ಜೀವಿತ
ಇಸ್ ದ ಮಿಷನ್ ಆಫ್ ಗಾಡ್. ದೇವರ ದೌತ್ಯವನ್ನು ಪೂರ್ತಿಗೊಳಿಸುವಂಥದ್ದು. ಈ ದೌತ್ಯಕ್ಕೆ ಅಡ್ಡಿ ಬರುವಂಥದ್ದನ್ನ ಎಲ್ಲ ನಾವು ತೆಗೆದಾಕ್ತಾ ಇರಬೇಕು ಅಂತ ಹೇಳ್ಬಿಟ್ಟು ಹೆಂಡತಿನ ಬಿಟ್ಟು ಹೋಗ್ಬೇಕು, ಗಂಡನ ಬಿಟ್ಟು ಹೋಗ್ಬೇಕು, ಮಕ್ಕಳನ್ನ ಬಿಟ್ಟು ಹೋಗ್ಬೇಕು ಅಂತಲ್ಲ. ಅವರ ಫಸ್ಟ್ ಪ್ರಯಾರಿಟಿ, ನಮ್ಮ ಮೊದಲ ಆದ್ಯತೆ ಮಿಷನ್ ಅಂತ ಹೇಳ್ಬಿಟ್ಟು ಕೆಲಸ ಮಾಡ್ದಂಗೆ 24 ಗಂಟೆ ಬೈಬಲ್ ಓದ್ಬೇಕು ಅಂತಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ರಿಯಾಲಿಟಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡುವ. ಸರ್ವಶಕ್ತನಾದ ದೇವರೇ, ತದಾವರ್ತಿ ನಮ್ಮನ್ನೇ ನಿಮ್ಮ ಸನ್ನಿಧಾನಕ್ಕೆ ಸಮರ್ಪಿಸ್ತಾ ಇದ್ದೇವೆ. ಹೌದು ಕರ್ತನೆ, ಈ ನಿಯೋಗ ಭಾನುವಾರದಂದು ಕರ್ತನೆ ನಿಮಗೆ ಕೊಟ್ಟಿರುವಂತಹ ನಿಯೋಗ ಏನೆಂಬುದಾಗಿ ನಾವು ಅರ್ಥ ಮಾಡಿಕೊಂಡು ಅದಕ್ಕನುಸಾರವಾಗಿ ನಮ್ಮ ಜೀವಿತವನ್ನು ನಾವು ನಿರ್ವಹಿಸುವಂತೆ ಕೃಪೆ ಮಾಡಿ. ಇದರ ಮಧ್ಯದಲ್ಲಿ ಅನೇಕ ಅಡೆತಡೆಗಳು ನಮ್ಮ ಜೀವಿತದಲ್ಲಿ ಬರುವುದುಂಟು ಸ್ವಾಮಿ. ಅನೇಕ ಹೋರಾಟಗಳು ಬರುವುದುಂಟಪ್ಪ ಸ್ವಾಮಿ. ಈ ಹೋರಾಟಗಳ ಮಧ್ಯದಲ್ಲಿ ನಾವು ಬಿದ್ದು ಹೋಗದಂತೆ ಕರದಾತನು ನಂಬಿಗಸ್ತನು. ಆ ನಂಬಿಕೆಯಲ್ಲಿ ನಮ್ಮ ಜೀವಿತವನ್ನು ನಾವು ನಿರ್ವಹಿಸುವಂತೆ ಕೃಪೆ ಮಾಡು. ಈ ಮುಂಜಾನೆಯಲ್ಲಿ ಈ ವಾಕ್ಯವನ್ನು ಕೇಳಿಸಿಕೊಂಡಂತಹ ಪ್ರತಿಯೊಬ್ಬರನ್ನ ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಕೃಪೆಯಲ್ಲಿ ತುಂಬಿಸು. ಯೇಸು ಕ್ರಿಸ್ತನ ಎಂಬುದು ನಾಮದಲ್ಲಿ ಬೇಡುತ್ತೇವೆ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಮ್ಮೆಲ್ಲರ ಸಂಗಡ ಸದಾ ಕಾಲವೂ ನೆಲೆಗೊಂಡಿರಲಿ. ಆಮೆನ್. ಈ ಮುಂಜಾನೆಯಲ್ಲಿ ಮತದಾವರ್ತಿ ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ.